ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಮತ್ತೆ ರಾಜ್ಯದಲ್ಲಿ ಗ್ಯಾರಂಟಿ ಸದ್ದು ಮಾಡ್ತಿದೆ. ಗ್ಯಾರಂಟಿ ಹಣವನ್ನು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಮತ್ತು ನಾಯಕರಿಗೆ ಕೂಡ ಉದ್ಯೋಗ ಕಲ್ಪಿಸುವ ಮುಖಾಂತರ ಜೇಬು ತುಂಬಿಸ್ತಿದ್ದಾರೆ ಅನ್ನೋದು ಭಾರತೀಯ ಜನತಾ ಪಕ್ಷದ ಗಂಭೀರ ಆರೋಪ ಆಗಿರುವಂಥದ್ದು. ಯಾವುದೇ ಸರ್ಕಾರಗಳಿರಲಿ, ಪಕ್ಷಗಳಿರಲಿ, ಅವರವರ ಕಾರ್ಯಕರ್ತರಿಗೆ ಅನುಕೂಲ ಆಗುವನ್ನ ರೀತಿಯಲ್ಲಿ ಹಿಂಬಾಗಿಲ ಮುಖಾಂತರ ಬೇರೆ ಬೇರೆ ಹುದ್ದೆಯನ್ನು ಕಲ್ಪಿಸಿಕೊಡ್ತಿದೆ. ನಮ್ಮ ಮುಂದೆ ಮಹಾರಾಷ್ಟ್ರ ಸರ್ಕಾರ ಕೂಡ ಇರ್ತಕ್ಕಂಥದ್ದು. ಮಹಾರಾಷ್ಟ್ರ ಸರ್ಕಾರದಲ್ಲಿ ಅದಕ್ಕಾಗಿ ತಿದ್ದುಪಡಿಯನ್ನೇ ತಂದಿರತಕ್ಕಂಥದ್ದು. ಪ್ರತಿ ಸಚಿವರ ಅಂದರೆ ಸಚಿವಾಲಯದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು 2 ರಿಂದ 4 ಜನರು ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಯಾ ಸರ್ಕಾರಗಳು ಅವರ ಕಾರ್ಯಕರ್ತರನ್ನ ಹೊಟ್ಟೆ ತುಂಬಿಸುವ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತು ಕೆಲವು ಜನರು ಹೇಳೋ ಪ್ರಕಾರ ಅವರ ಚೇಲಗಳಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಅಂತೆಯೇ ಕರ್ನಾಟಕದಲ್ಲಿ ವರ್ಷಕ್ಕೆ 15 ಕೋಟಿ ರೂಪಾಯಿ ಜನರ ತೆರಿಗೆ ದುಡ್ಡನ್ನು ಕಾಂಗ್ರೆಸ್ನ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಿನಲ್ಲಿ ಹಣವನ್ನು ಕೊಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದರ ಬಗ್ಗೆ ನಾವು ಇವತ್ತು ಭಾರತೀಯ ಜನತಾ ಪಕ್ಷ, ಮತ್ತು ಆಮ್ ಆದ್ಮಿ ಪಾರ್ಟಿ ಹಾಗೂ ಕಾಂಗ್ರೆಸ್ನ ಪಕ್ಷದ ಅನೇಕ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳಿಂದ ಚರ್ಚೆಯನ್ನು ಮಾಡ್ತೀವಿ. ಹಾಗಾಗಿ ನಾನು ಮೊದಲನೇದಾಗಿ ಕಾರ್ಪೊರೇಟರು ಆಗಿದ್ದಂಥ ಭಾರತೀಯ ಜನತಾ ಪಕ್ಷದ ನಾಯಕರಾಗಿದ್ದಂಥ BV ಗಣೇಶ್ ಅವ್ರ ಮೂಲಕ ಆರಂಭಿಸ್ತೇನೆ. BV ಗಣೇಶ್ ಅವರೇ, ಗ್ಯಾರಂಟಿ ಸ್ಕೀಮನ್ನು ಮಾಡಿದ್ದಾರೆ. ಅದನ್ನು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಒಂದು ಸರ್ಕಾರ, ಅದಕ್ಕಾಗಿ ವ್ಯವಸ್ಥೆ ಇದೆ, ಅಧಿಕಾರಿಗಳಿರ್ತಕ್ಕಂಥದ್ದು. ಇಂಥದ್ರ ನಡುವೆ ಅದಕ್ಕೊಂದು ಅನುಷ್ಠಾನ ಸಮಿತಿ, ಅದಕ್ಕೊಬ್ಬರು ಅಧ್ಯಕ್ಷರು, ಅವರಿಗೆ ಕಾರು, ಆಫೀಸು, ಆ ಕಾರಿಗೆ ಡೀಸೆಲ್, ಅವರಿಗೆ PA, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮೂಗಿಗಿನ್ನ ಮೂಗುತಿ ಭಾರ ಅಂತ. ಮೊದಲನೇದಾಗೆ ಗ್ಯಾರಂಟಿ ಕೊಡೋ ಸಂದರ್ಭದಲ್ಲೇ ಇವರಿಗೆ ತಲೆಯಲ್ಲಿ ಮೊದಲೂ ಇಲ್ಲ, ಬುದ್ಧಿನೂ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ನೀತಿ ರೂಪಿಸತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಹಿಡಿದ್ರು, ನಿನಗೂ ಹೋಗ ಕಾಕಾ ಸಾಹೇಬ್ ಪಾಟೇಲ, ಹೋಗ ನಿನಗೂ ಏನೋ ಸಿಕ್ಕಿದವನಿಗೆಲ್ಲ ದಾನ ಧರ್ಮ ಮಾಡಿ ದಾನ ಸುರ ಕಾಣಿಸ್ಕೊಳ್ಳೋಕೆ ಹೋದರು. ಫಸ್ಟು ಅಲ್ಲಿಡುವುದ್ರು. ಆಮೇಲೆ ಬರ್ತಾ ಬರ್ತಾ ಗ್ಯಾರಂಟಿ ಕೊಟ್ಟು ನಾವು ಉಳಿಯೋಕ್ಕಾಗಲ್ಲ ಅಂಥೇಳಿ ಅವ್ರ ಮನೇಲೇ ಬೆಂಕಿ ಹತ್ಕೊಳ್ಳೋಕೆ ಶುರುವಾಯಿತು. ಬೆಂಕಿ ಹತ್ಕೊಳ್ಳೋಕೆ ಶುರುವಾದ ಮೇಲೆ ನಮಗೆ ಮಹಿಳೆಯರು ಪತ್ರ ಬರೆದಿದ್ದಾರೆ, ನಮ್ಗೆ ಯಾಕೆ ನೀವು ಕೊಡ್ತೀರಾ ಹಂಗೆ ಅಂತ. ಅವ್ರ ಪಕ್ಷದಲ್ಲೇ ಗ್ಯಾರಂಟಿ ಕೊಟ್ಟು ನಮ್ಮ ಅಭಿವೃದ್ಧಿ ಹಾಳು ಮಾಡ್ತಿದ್ದೀರಲ್ಲ ಅಂತ ಹೇಳಿದ್ರು. ಆದರೆ ಗ್ಯಾರಂಟಿಯಿಂದ ಎಷ್ಟು ಅನಾನುಕೂಲ ಅನಾಹುತಗಳಾಗಿದೆ ಅಂತೇಳಿ ಅವ್ರ ಪಕ್ಷದಲ್ಲೇ ಕೂಡ ಒಂದು ಉತ್ತಮವಾದಂಥ ಚರ್ಚೆ ನಡೀತಿರೋ ಸಂದರ್ಭದಲ್ಲಿ ಈಗ ನಾವು ತಿಂದರೆ ಸಾಲದೋ, ನೀವು ಬಂದು ನಮ್ಮ ಜೊತೆಯಲ್ಲಿ ತಿನ್ನರೋ, ನಾವು ತಿನ್ಕೊಂಡೋದ್ರೆ ಹೆಂಗೋ, ನಾವು ತಿಂದರೆ ನೀವು ಯಾಕೆ ಕೊಟ್ಟವ್ರಿಗೆ ಪಡ್ತೀರೋ, ನೀವು ನಮ್ಮ ಜೊತೆಲಿ ಬಂದು ತಿನ್ನಿರಿ ಅಂತೇಳಿ ಸೇರಿಸ್ಕೊತಾ ಇದ್ದಾರೆ. ಯಾವುದೇ ಇಲಾಖೆಗಳು ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಅಧಿಕಾರಿಗಳ ನೇತೃತ್ವದಲ್ಲಿ DBT ಇದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದೆ. ಹಾಗಾಗಿ ಇರತಕ್ಕಂಥ ಅವರು ಬಿಡಿ, ಅವರು ಕೈಯಲ್ಲಿ ಹಾಕಿದ್ರೆ ಮೈಯೆಲ್ಲ ಪರ್ಚ್ಕೊತಾವ್ರೆ. ಸಮಾಜದಲ್ಲಿ ದುರ್ಬಲ ವ್ಯಕ್ತಿಗಳನ್ನು, ದುರ್ಬಲ ಸಮುದಾಯಗಳನ್ನು ಮುಂದೆ ತರಬೇಕಾದದ್ದು ಸರ್ಕಾರದ ಕರ್ತವ್ಯ. ಆದರೆ ರೂಪಿಸತಕ್ಕಂಥ ಸಂದರ್ಭದಲ್ಲೇ ಇವ್ರಿಗೆ ತಲೆ ಇಲ್ಲ, ಮೆದುಳಿಲ್ಲ, ನೀತಿ ಇಲ್ಲ, ನಿರೂಪಣೆ ಇಲ್ಲ. ಮಾಡಿದ್ರು, ಓಕೆ, ಅಧಿಕಾರಕ್ಕೆ ಬಂದಾಯಿತು, ಕೂತ್ಕೊಂಡಾಯಿತು. ನಾನು ಇಳಿದ ಮೇಲೆ ಯಾರಂಗೆಲ್ಲ ಹೋಗಲಿ, ನಾವು ಕೆಲವು ಸಲ ನಾವು ಬಸ್ ಸೀಟ್ ಇಳಿದ ಮೇಲೆ ಸೀಟ್ ಅರ್ಧೋತಾರಲ್ಲ, ಆ ಬುದ್ಧಿ ಅವ್ರದ್ದು. ಇನ್ನೊಬ್ಬ ಬಂದು ಕೂತ್ಕೊತಾನೇನೋ ಬುದ್ಧಿ ಇಲ್ಲ. ಈಗ ಮನೆಗೆ ಕಳಿಸಿ, ಏನೋ ಮನೆ ಕಳಿಸಿ ದುಡ್ಡು ಬಂತ ಅಂತ ಕೇಳ್ತಾರೆ. ಅಲ್ರಿ, ದುಡ್ಡು ಬಂತ ಅಂತ ಕೇಳಿ ನೀವು TVನವರು ಕೇಳಿದ್ರೆ ಹೇಳ್ತಾರೆ ನನಗೆ ಬಂದಿದೆ, ಬಂದಿಲ್ಲ ಅಂತ ಹೇಳ್ತಾರೆ. ಈಗ DBT ಇದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ. ಅವರು ಇವ್ರಿಗೂ ಕಳಿಸ್ತಾ, ಯಾರಿಗೂ ಕೈಯಲ್ಲಿ ಕೊಡ್ತಿರಲಿಲ್ವ? ಇವ್ರು ಹೋಗಿ ಮನೆ ಕೇಳೋದು. ಏನೋ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ದಂದ್ರೆ ಬಟ್ಟೆ ತೋರಿಸಿದ್ರಂತೆ, ಹೊಟ್ಟೆ ತುಂಬ ಊಟ ಮಾಡ್ದಂದ್ರೆ ನೋಡಿ ಹೊಟ್ಟೆ ಹಂಗೆ, ಹೊಟ್ಟೆ ತುಂಬ ಊಟ ಮಾಡಿದ್ರೆ ತುಂಬಿಲ್ಲ ಅಂತ ಹೇಳಲಿಲ್ಲ, ಅವ್ರ ಮಕ್ಕಳು ಬಟ್ಟೆ ತೋರಿಸಿದ್ರಂತೆ. ಹಂಗೆ ಇವ್ರ ಕತೆ. ನಾವು ತಿಂದು ಸಾಲದಪ್ಪ, ನೀವು ನಮ್ಮ ಜೊತೆ ಸೇರಿ ತಿನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರ ನಡೆಸ್ತಾ ಇದ್ದಾರೆ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅಧಿಕಾರ ನಡೀಲಿ, ರಾಜ್ಯ ಜನತೆಗೆ ಒಳ್ಳೇದು ಮಾಡಲಿ, ಗ್ಯಾರಂಟಿ ಕೊಡಲಿ, ದೀನರನ್ನು, ದುರ್ಬಲ ಸಮುದಾಯಗಳನ್ನು ಮೇಲ್ ತೊಗೊಂಡು ಬರತಕ್ಕಂಥ ನೀತಿ ಮಾಡಲಿ. ಅದು ಬಿಟ್ಟು ಸಿಕ್ಕಿದವ್ರಿಗೆ ಸೀರುಂಡೆ, ಮುಕ್ದವ್ರಿಗೆ 3 ಉಂಡೆ ಅಂತೇಳಿ ಸಿಕ್ಕಿದ್ದಲ್ಲೇ ಎತ್ಕೊಡೋಕ್ಕೆ ಇದೇನು ದೇವಸ್ಥಾನ ಪ್ರಸಾದ ಅಲ್ಲ. ಯಾರ್ದೋ ದುಡ್ಡು 15 ಕೋಟಿ ಕಾರ್ಯಕರ್ತರು ತಿನ್ನಲಿ ಅಂತ ಹೇಳ್ಕೊಡ್ತಾ ಇರೋದು ಇದು ಭ್ರಷ್ಟಾಚಾರ ಅವ್ಯಾಹತವಾಗಿ ನಡೀಲಿಕ್ಕೆ ಸಹಕಾರ ಕೊಡ್ತಾ ಇರತಕ್ಕಂಥ ಒಂದು ನೀತಿ. ಹಾಗಾಗಿ ಕಾಂಗ್ರೆಸ್ನವರು ಈಗಾದರೂ ಎಚ್ಚೆತ್ತುಕೊಂಡು ಜನಗಳ ಮನಸ್ಸನ್ನು ಅರ್ಥಕೊಂಡು ರಾಜ್ಯದ ಪರಿಸ್ಥಿತಿಯನ್ನು ತಿಳಿದುಕೊಂಡು
ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಹೆಜ್ಜೆ ಇಡಲಿ ಅಂತ ನಾನು ಆಶಿಸ್ತೀನಿ, ಬುದ್ಧಿ ಹೇಳ್ತೀನಿ. ಜನರ ತೆರಿಗೆ ದುಡ್ಡನ್ನು ನೀವು ನಿಮ್ಮ ಕಾರ್ಯಕರ್ತರಿಗೆ ಕೊಡಬೇಡಿ ಅಂತ ಹೇಳಿದಿರೋದು ಅನಿಲ್ ಅವರು. ಅವ್ರು ಹೇಳ್ತಿರುವಂಥದ್ದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅದು DBT ಮುಖಾಂತರ ಹೋಗುತ್ತೆ, ಇದಕ್ಕ್ಯಾರೋ ದೊಣ್ಣೆ ನಾಯಕ ಅನ್ನೋ ರೀತಿಯಲ್ಲಿ ಅವರು ಹೇಳಿರ್ತಕ್ಕಂಥದ್ದು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಸರ್ಕಾರದ ದುಡ್ಡು DBT ಮುಖಾಂತರ ನೇರವಾಗಿ ಅವರ ಖಾತೆಗಳಿಗೆ ಹಣ ಹೋಗುತ್ತೆ. ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಒಂದು ಸಮಿತಿ ಮಾಡಿದ್ದಾರೆ, ಜಿಲ್ಲಾ, ತಾಲೂಕು, ಸ್ಟೇಟು. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗ್ತಿದೆ. ಜನರ ತೆರಿಗೆ ದುಡ್ಡನ್ನು ಈ ರೀತಿಯೇ ಫೋಲ್ ಮಾಡ್ಬೋದು ಅವರ ಕಾರ್ಯಕರ್ತರುಗಳನ್ನ ಸಾಕಲಿಕ್ಕೆ ಅನ್ನೋದು ಚರ್ಚೆ ಆಗ್ತಿರುವಂಥದ್ದು. ಸರ್ಕಾರದಿಂದ ಕಾರ್ಯಕರ್ತರಿಗೆ ಕೊಡೋದು ಒಂದು, ಅದಲ್ಲದೆ ಗ್ಯಾರಂಟಿಗಳ ಅನುಷ್ಠಾನ ಮಾಡೋಕ್ಕೋಸ್ಕರ ಈ ಬಡವರು ಏನು ಮಾಡ್ತಾರೆ, ಈ ಕಾರ್ಯಕರ್ತರುಗಳ ಹತ್ರ ಹೋಗಿ ನಮಗೊಂದು ಆಧಾರ್ ಕಾರ್ಡ್ ಮಾಡಿಕೊಡಿ, ಇಲ್ಲಾಂದ್ರೆ ಇನ್ನೊಂದೊಂದು ಮಾಡಿಕೊಡಿ ಅಂತೇಳಿ ಅದರಲ್ಲೂ ಇನ್ನೂ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ಆಗುತ್ತೆ. ಇವತ್ತು ಇದನ್ನು BJPಯವರು ಪ್ರಾರಂಭ ಮಾಡಿದರು ಮಹಾರಾಷ್ಟ್ರದಲ್ಲಿ. ಇವತ್ತು 7 ಲಕ್ಷ ಕೋಟಿಗೆ ಸಾಲ ತಲುಪಿದೆ ಅಂತೇಳಿ ಅವರ ಫಡ್ನವೀಸ್ ಅವರೇ ಹೇಳ್ತಾ ಇದ್ದಾರೆ. ಅಂದರೆ ನಮಗೂ ಸಹ ಇಲ್ಲಿ ಗ್ಯಾರಂಟಿಗಳನ್ನ ಕೊಡೋಕ್ಕಾಗೋದಿಲ್ಲ, ಇದು ತಪ್ಪಾಗಿದೆ ಅಂತ. ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನೊಂದು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ, ನಿಮ್ಮ ಕಾರ್ಯಕರ್ತರನ್ನ ನೀವು ನಮ್ಮೆಲ್ಲರ ಕಟ್ಟಿರೋ ಟ್ಯಾಕ್ಸ್ ಹಣದಲ್ಲಿ ಅವ್ರನ್ನ ಸಾಕೋಕ್ಕಿಂತ ನೀವು ಇವತ್ತು ಮಾಡಿರೋ 4 ಲಕ್ಷ ಕೋಟಿನ ಯಾಕೆ ನಿಮ್ಮ ಕಾರ್ಯಕರ್ತರ ಮನೆಯಿಂದ ತಗೊಬಂದು ರಾಜ್ಯದ ಸಾಲ ತೀರಿಸಬಾರ್ದು? ಇಲ್ಲ, ಅದೇ ಕಾಂಗ್ರೆಸ್ನವರು DK ಶಿವಕುಮಾರ್, RV ದೇಶಪಾಂಡೆ ಎಲ್ಲ ಶ್ರೀಮಂತರು ಇದಾರಲ್ಲ, ಅವರೆಲ್ಲ ಒಂದೊಂದು 1000 ಕೋಟಿ ಕೊಡ್ತಾ ಇದಾರಂತೆ. ಇವತ್ತೇನಾಗುತ್ತೆ ಅಂದ್ರೆ ಸೀರಿಯಸ್ಲಿ ಅವರೆಲ್ಲ ಕೊಟ್ಟು 4 ಲಕ್ಷ ಕೋಟಿ ಇದೆಯಲ್ಲ, ಒಂದು 2 ಲಕ್ಷ ಕೋಟಿಗೆ ಇಳಿಸ್ತಾರಂತೆ. ಅವರೆಲ್ಲ ನಾಯಕರುಗಳಿದ್ದಾರೆ. ನೀವು ಸ್ವಲ್ಪ ಕೈ ಜೋಡಿಸಿ, ನೀವು ಅಷ್ಟೇ, ಮತ್ತೆ BJPಯವರು ನೋಡಿ ಸರ್, ಮಹಾರಾಷ್ಟ್ರದಲ್ಲಿ BJPಯವರಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ನೈತಿಕತೆನೂ ಇಲ್ಲ. ಇವತ್ತು ಮಹಾರಾಷ್ಟ್ರದಲ್ಲಿ BJPಯವರು ಮೊದಲಿಗೆ ಏನು ಮಾಡಿದ್ದಾರೆ ಅಂದರೆ, ಎಲ್ಲ RSSನ ಕಾರ್ಯಕರ್ತರುಗಳಿಗೆ ಕೆಲಸ ದೊರಕಿಕೊಡ್ಬೇಕು ಅಂತೇಳಿ RSS ಅನ್ನ ಎಲ್ಲ ಕಾರ್ಯಕರ್ತರುಗಳನ್ನ ಇವ್ರ ಕಚೇರಿಗಳಲ್ಲೂ ಮತ್ತು ಅಲ್ಲಿ ಮುಖ್ಯಮಂತ್ರಿ ಕಚೇರಿಗಳಲ್ಲೂ ಇದ್ದಾರೆ, ಮಂತ್ರಿಗಳ ಕಚೇರಿಗಳಲ್ಲೂ ಇದ್ದಾರೆ, ಎಲ್ಲ MLAಗಳ ಕಚೇರಿಗಳಲ್ಲೂ ಸಹ ಸರ್ಕಾರದಿಂದ ಹಣ ಕೊಟ್ಟು ಅವ್ರನ್ನ ಇಟ್ಕೊಂಡಿದ್ದಾರೆ. ಇದು BJPಯವರು ತೋರಿಸ್ಕೊಟ್ರು, ಅದೇ ದಾರಿಯಲ್ಲಿ ಇವತ್ತು ಕಾಂಗ್ರೆಸ್ ಅವರು ನಡೆಸ್ತಾ ಇದ್ದಾರೆ ಅಂತ ನಾನು ಕಾಂಗ್ರೆಸ್ ಅವ್ರು ಕೇಳ್ತಾ ಇದ್ದೀನಿ, ಜನರ ತೆರಿಗೆ ದುಡ್ಡನ್ನು ನಿಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ ಯಾರೊಬ್ಬರು ಅಧ್ಯಕ್ಷಂತೆ, ಗ್ಯಾರಂಟಿ ಅನುಷ್ಠಾನ ಸ್ಟೇಟಿಗೆ ಒಬ್ಬರಂತೆ, ವೈಸ್ ಪ್ರೆಸಿಡೆಂಟ್ ಅಂತೆ, ತಾಲೂಕೊಬ್ಬರು ಅಧ್ಯಕ್ಷಂತೆ, ಜಿಲ್ಲೆಗೆ ಅಧ್ಯಕ್ಷಂತೆ, ಯಾರಪ್ಪನ ಮನೆ ದುಡ್ಡನ್ನು ಕೊಡ್ತಾ ಇದ್ದೀರಂತ ತಾವು ಹೇಳಬೇಕು. ನಿಮ್ಮ ನಾಯಕರ ಮನೆಯಿಂದ ತಂದು ಏನಾದ್ರು ಕೊಡ್ತಾ ಇದ್ದೀರಂತ ಹೇಳಬೇಕಂದ್ರೆ, ಜನರ ತೆರಿಗೆ ದುಡ್ಡನ್ನು ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಜನರ ತೆರಿಗೆ ದುಡ್ಡನ್ನು ನಿಮ್ಮ ಕಾರ್ಯಕರ್ತರು ನಿಮ್ಮಗಳ ಹೊಟ್ಟೆ ತುಂಬಿಸೋಕ್ಕೆ ಸರ್ಕಾರ ಬಳಸ್ತಿದೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ ಅಲ್ವಾ? BJP ಮಾಡಿದ್ರು ತಪ್ಪು, ಬೇರೆ ಸರ್ಕಾರಗಳು ಮಾಡಿದ್ರು ತಪ್ಪು, ನೀವು ಮಾಡಿದ್ರು ಕೂಡ ತಪ್ಪು. ಗೌಡ್ರೆ, ಚಿದಾನಂದ್ ಪಟೇಲ್ ಅವರೇ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾವು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕಾದ್ರೆ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಕಟ್ಟಾಳುಗಳು ಕಾರ್ಯಕರ್ತರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅಲ್ವರಾ? ಅದರಿಂದ ಇಡೀ 6.5 ಕೋಟಿ ಕನ್ನಡಿಗರಿದ್ದಾರೆ. 6.5 ಕೋಟಿ ಜನ ಕನ್ನಡಿಗರ ಮನೆಗೆ ಹೋಗಿ ತಲುಪಿಸಿ ಕನ್ನಡಿಗರ ಈ ನಾಡಿನ ಕಟ್ಟಕ್ಕೋಸ್ಕರ, ಕಾಂಗ್ರೆಸ್ನ ತರಲಿಕ್ಕೋಸ್ಕರ ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಸ್ವಾಮಿ. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹೊಟ್ಟೆ ಮೇಲೆ ಹೊಡಿಬೇಡಿ ಚಿದಾನಂದ್ ಅವರೇ. ಇದು ಏನಂತಂದ್ರೆ, ಕಾಂಗ್ರೆಸ್ಸಿನ ಎಲ್ಲ ಗ್ಯಾರಂಟಿ ನಿಮ್ಮ ಅರ್ಥ ಸರ್ಕಾರ ದುಡ್ಡನ್ನ ನಮಗೆ ಹಂಚಿದರೆ ಸುಮ್ಮನೆ ಇದ್ಬಿಡಿ ನೀವು ಅಂತ ಅರ್ಥನಾ? ನಾನು ಕೇಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಸರ್ಕಾರ ನಿಮಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ನಿಮಗೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಲಿ ಸರ್ಕಾರ, ನಿಮಗೆ ಬೇರೆ ಬೇರೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಲಿ. ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಕಾರ್ಯಕರ್ತರಿದ್ದಾರೆ ಅವರು ಕೆಲಸ ಇದ್ಕೊಂಡೇ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಸರ್ಕಾರದ ಗ್ಯಾರಂಟಿಗಳು ಜನರಿಗೆ ತಲುಪಲಿ ಅಂತೇಳಿ ಈ ಒಂದು ಕಾರ್ಯಕ್ರಮನ ಮಾಡಿಕೊಂಡು ಗ್ಯಾರಂಟಿಗಳು ಕೊಟ್ಕೊಂಡು 6.5 ಲಕ್ಷನ ತಲುಪಬೇಕಲ್ಲ ಸರ್. BJPಯವರು ಬರೀ ಆಪೋಸಿಟ್ ಮಾಡ್ತಾರೆ. ಏನಾರು ಅವ್ರ ಗ್ಯಾರಂಟಿಗಳು ಬೇಡ ಅನ್ನೋದಾದರೆ ಅವರಿಂದನೇ ಶುರುವಾಗಲಿ, ನಮಗೆ ಬೇಡ ಯಾವುದೇ ಗ್ಯಾರಂಟಿಗಳು ತೊಗೊಳ್ಳೋಣ ಅಂತೇಳಿ ಅವರು ಫಸ್ಟ್ ಅವ್ರ ಕಡೆಯಿಂದ ಯಾರ್ಯಾರ ಕೈಲಿ ಕೊಡಿಸಿ, ನೀವು ತೊಗೊಂಡಿರೋ ಕೈಲಿ ಕೊಡಿಸಿ ನೀವು ಅಲ್ಲೂರಾ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬಂದ ಮೇಲೆ ಒಂದು ಒಳ್ಳೆ ಅದು ಏನು ಅವರು ಇದಕ್ಕೆ ನೇರ ಅಕೌಂಟಿಗೆ ಬೀಳ್ತಾ ಇದೆ. ಅದರಿಂದ ಯಾವುದೇ ಥರ ಕಾರ್ಯಕರ್ತರಿಗೆ ಅವ್ರಿಗೆ ಹೊಟ್ಟೆ ಉರಿ ಬಂದಿದೆ ಅಷ್ಟೇ. ಯಾಕೆಂದ್ರೆ ಇಷ್ಟೊಂದು ಜನರಿಗೋಸ್ಕರ ಬಂದಂಥ ಸರ್ಕಾರ ಜನರಿಗೆ ದುಡ್ಡು ಹೋಗ್ತಾ ಇದೆ. ಅದು ಒಟ್ಟು ಜನರಿಗೆ ಹೋಗ್ಲಿ ಸರ್, ನಿಮ್ಮ ಕಾರ್ಯಕರ್ತರ ದುಡ್ಡು ಆಗ್ತಿಲ್ಲ ನಮ್ಮ ಪ್ರಶ್ನೆ. ನೋಡಿ, ನಮ್ಮ ಕಾರ್ಯಕರ್ತರಿಗೆ ಅಂತಂದರೆ, ಯಾಕೆಂದರೆ ಅವರು ಹಿಂದಿನ ಸರ್ಕಾರಗಳೆಲ್ಲ ಮಾಡಿಲ್ವರಾ? ಕಾರ್ಯಕರ್ತರು ಕೂಡ ಜೊತೆಲಿ ಬದುಕಬೇಕು ಸ್ವಾಮಿ. ಅವರಿಗೋಸ್ಕರನೇ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬದುಕಲಿ ಸರ್. ನೀವೇನೋ ಕೆಲಸ ಮಾಡ್ಕೊಳ್ಳಿ, ಜನರ ದುಡ್ಡು, ಸರ್ಕಾರ ತೆರಿಗೆ ದುಡ್ಡು ನಿಮಗೆ ಕೊಡ್ತಾರೆ. ಇದೀನಿ ಯಾವ ಮುಖ ಇಟ್ಕೊಂಡು ಮಾತಾಡ್ತಿರ್ರಿ? ನಮಗೆ ಕೊಡ್ಲಿ ಅಂತ ಏನು ಸರ್ಕಾರ ದುಡ್ಡು ಏನೋ ತೆರಿಗೆ ನೀವು ಕೊಟ್ಟಿದ್ರಾ?
ಸ್ವಾಮಿ ಬನ್ನಿ ಜನರೇ, ಜನರಿಗೋಸ್ಕರ ಮಾಡ್ತಾ ಇರೋ ಸರ್ಕಾರ, ಜನರಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀವಿ. ಯಾರು ನಮ್ಮನೆಗೇನು ತೊಗೊಂಡು ಹೋಗ್ತಿಲ್ವಲ್ಲ, ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಈ ಥರ ಹೇಳ್ಕೊಂಡು ತಿರ್ಗೋ ತಪ್ಪು. ನಿಮಗೆ ಗ್ಯಾರಂಟಿ ಬೇಡ ಅಂದರೆ ನೀವು ಇವತ್ತಿಂದನೇ ನೀವು ನಿಮ್ಮ ಮನೆಯಲ್ಲಿರೋಂಥ ಹೆಣ್ಮಕ್ಳು, ಕರೆಂಟು ಮತ್ತು ಏನು ರೇಷನ್ನು, ಬಸ್ಸು ಎಲ್ಲನೂ ನೀವು ಬೇಡ ಅಂತ ಹೇಳಿ. ಅವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ MLAಗಳಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಲೋಕಲ್ MLAಗೆ ಗೊತ್ತಿಲ್ಲ, 2 ಲಕ್ಷ 3 ಲಕ್ಷ ಜನಗಳಿಗೆ ಅವರು ಜನಪ್ರತಿನಿಧಿ ಆಗಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು MLA ಗೊತ್ತಿಲ್ಲ, ಎಲ್ಲ ಇಲಾಖೆ ಮಂತ್ರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಸಭೆ ಕರಿತಿರುವಂಥದ್ದು, ಅವ್ರಿಗೆ ವಾರ್ನಿಂಗ್ ಮಾಡುವಂಥದ್ದು. ಅನೇಕ ಕಡೆ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅನೇಕ ಅಧ್ಯಕ್ಷರುಗಳು ಎಲ್ಲೊಂದು ಕಡೆ ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಟ್ರಾನ್ಸ್ಫರ್ಗೆ ಲೆಟರ್ ಕೊಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪ ಆಗಿರ್ತಕ್ಕಂಥದ್ದು. ಹಾಗಾಗಿ ಶಿಕಾರಿಪುರದಲ್ಲಿ BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಪ್ರತಿನಿಧಿಸುವಂತಕ್ಕಂಥ ಶಿಕಾರಿಪುರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಎಲ್ಲೊಂದು ಕಡೆ ವರ್ಗಾವಣೆ ಮಾಡಿಸ್ತಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಇದು ಎಲ್ಲೊಂದು ಕಡೆ ಈ ಅನುಷ್ಠಾನ ಸಮಿತಿ ಕಾಂಗ್ರೆಸ್ನ ಶಾಸಕರುಗಳಿಗೆ ಕೂಡ ಎಲ್ಲ ನುಂಗಲಾರದ ಬಿಸಿ ತುಪ್ಪವಾಗಿರ್ತಕ್ಕಂಥದ್ದು. ಈ ಅನುಷ್ಠಾನ ಸಮಿತಿ ಅಧ್ಯಕ್ಷರುಗಳೇ ಅಧಿಕಾರಿಗಳ ಸಭೆ ಕರಿತಿರುವಂಥದ್ದು, ಅಲ್ಲಿ ಶಾಸಕರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದೊಂಥರ ಎಲ್ಲ ಶಾಸಕರುಗಳು ಕೂಡ ಎಲ್ಲೊಂದು ಕಡೆ ಇವರು ಏನು ಹೇಳ್ತಾರಲ್ಲ ಬಿಸಿ ತುಪ್ಪ ಆಗಿರುವಂಥದ್ದು. ನಾನು ಒಂದು ಮಾತು ಹೇಳ್ಬೇಕಂತೀನಿ, ಕಾಂಗ್ರೆಸ್ದವ್ರು ಏನು ಮಾಡಿದ್ದಾರೆ, ಅವರಲ್ಲಿ ನಿರೋಧಕ ಜಾಸ್ತಿ ಅಲ್ವಾ, ನಿರೋಧಿಗಳು ಜಾಸ್ತಿ ಅವ್ರ ಮೇಲೆ. ಅದಕ್ಕೆ ಈ ಅನುಷ್ಠಾನಗಳೆಲ್ಲ ತಂದುಬಿಟ್ಟು ಅವರವರ ಅತೃಪ್ತ ಕಾರ್ಯಕರ್ತರನ್ನು ಬಂದು ಇಲ್ಲಿ ಹಾಕಿಬಿಟ್ಟು ದುಡ್ಡು ಕೊಡ್ತಾ ಇದ್ದಾರೆ. ಆಮೇಲೆ ಅವ್ರು ನೀವು ಹೇಳಿದ್ರೆ 15 ಕೋಟಿ ಅಲ್ಲ, ಅದು 25 ಕೋಟಿ ಬಜೆಟು. 25 ಕೋಟಿ ತೆರಿಗೆದಾರ ಹಣ ಇವತ್ತು ಕಾಂಗ್ರೆಸ್ದವರು ಪೋಲ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. 52,000 ಕೋಟಿ ರೂಪಾಯಿ ಈ ಸರ್ತಿ ಅವರು ಬಜೆಟಲ್ಲಿ ಕೊಟ್ಟಿದ್ದಾರೆ ಫ್ರೀ ಅನುದಾನಕ್ಕೆ. ಅದ್ರ ಬದಲಿಗೆ DK ಶಿವಕುಮಾರ್ ಅವರು ಹೇಳಿದ್ರು ದೊಡ್ಡದಾಗಿ ಕಾರಿಡೋರ್ ಮಾಡ್ತೀವಿ, ಆ ಕಾರಿಡೋರ್ಗೆ ಯೂಸ್ ಮಾಡಿರಿ. ಎಲ್ರಿ ಬಜೆಟಲ್ಲಿ ಎಲ್ರಿ ದುಡ್ಡು, ಎಲ್ರಿ ಬಜೆಟಲ್ಲಿ ದುಡ್ಡು? ನಿಮಗೆ ಬಜೆಟಲ್ಲಿ ದುಡ್ಡಿಟ್ಟಿಲ್ಲ, ಅದಕ್ಕೆ ಎಲ್ಲರೂ ಸುಳ್ಳು ಹೇಳ್ತೀರಾ ನೀವು. ಬಜೆಟಲ್ಲಿ ದುಡ್ಡಿಲ್ಲ, ಬಜೆಟ್ ದುಡ್ಡಿಲ್ಲ, ಅದಕ್ಕೆ ನೀವು ಫ್ರೀ ಅನುದಾನ ಬಿಡಿ, ಫ್ರೀ ಕೊಡೋದು ಬಿಡಿ. ಬೆಂಗಳೂರು ಅಭಿವೃದ್ಧಿ ಆಗುತ್ತೆ. ಬೆಂಗಳೂರಲ್ಲಿ 1 ಕಿಲೋಮೀಟ್ರಿಗೆ ಹೋಗ್ಬೇಕಂದ್ರೆ ಮಿನಿಮಮ್ 20 ನಿಮಿಷ ಬೇಕಾಗ್ತದೆ. ಈಗ ಬೆಂಗಳೂರಲ್ಲಿ ಅಷ್ಟು ಕದ್ರದ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನಾರು ಮಾಡಿ. ಇಲ್ಲೇ ಬರೀ ಫ್ರೀ ಕೊಟ್ಟು ದೇಶ ಹಾಳು ಮಾಡ್ತಿದ್ದೀರಾ ನೀವು ಕೊಟ್ಟಿದ್ದೀರಾ, ನೀವು ಫ್ರೀ ಹೆಸರಲ್ಲಿ ಅಧಿಕಾರಕ್ಕೆ ಬರ್ತಿದ್ದೀರಾ. ನೀವು ಕೂಡ ಇವ್ರು ಮಾಡಿದಂತ ಅನಾಹುತದಿಂದ ಇಡೀ ದೇಶದ ಎಲ್ಲಾ ಪಕ್ಷಕ್ಕೂ ಕೊಡುವ. ಅವ್ರು ಅನಾಹುತ ಮಾಡಿದ್ರು, ನೀವು ಬುದ್ಧಿವಂತರು. ನೀವು ಯಾಕೆ ದೆಹಲಿ ಚುನಾವಣೆಯಲ್ಲಿ ಉಚಿತ ಘೋಷಣೆ ಮಾಡಿದ್ರಿ, ಮಹಾರಾಷ್ಟ್ರಲ್ಲಿ ಘೋಷಣೆ ಮಾಡಿದ್ರಿ, ಆಯ್ತಾ? ನೀವಂದ್ರೆ ಹೇಳೋದೊಂದು ಮಾಡೋದೊಂದಾ? ನಿಮಗೂ ನೈತಿಕತೆ ಬೇಕಲ್ವಾ? ಎಸ್ ಮೇಡಮ್, ಈ ಹಣ ಫೋಲ್ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ? ನೀವು ಮಹಾರಾಷ್ಟ್ರದಲ್ಲಿ ಇದೇ ಕೆಲಸ ಮಾಡ್ತಿದ್ದೀರಾ, ಕರ್ನಾಟಕದ ವಿಚಾರ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಏನಂದ್ರೆ ಈಗ ತೆರಿಗೆದಾರರ ದುಡ್ಡನ್ನ ಈ ಸರ್ಕಾರ ಕಾಂಗ್ರೆಸ್ಗೆ ಯಾರು ಕಾರ್ಯಕರ್ತರು ಕೊಡೋದು ಎಷ್ಟು ನ್ಯಾಯ? ಇದನ್ನ ಪೂರ್ವೋಚಿತವಾಗಿ ಎಲ್ಲಾ ಕೆಲಸಗಳಿಗೆ ಬಳಸಬೇಕು. ನೋಡಿ, ಈಗ ಪಶ್ಚಿಮದಿಂದ ಪೂರ್ವಕ್ಕೆ ಉತ್ತರಕ್ಕೆ ಕಾರಿಡಾರ್ 19,000 ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದು ಘೋಷಣೆಗೆ ಉಳಿತೇವೆ ವಿನಃ ಅದ್ಯಾವುದು ಕಾರ್ಯರೂಪಕ್ಕೆ ಬರೋದೇ ಇಲ್ಲ. ಈಗೇನು ಇವ್ರು ಕೊಡ್ತಿದ್ದಾರೆ ಗ್ಯಾರಂಟಿ ಯೋಜನೆಗೆ, ಹೋದ್ ಸರಿ ಇದ್ದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ? 57ರಿಂದ 51ಕ್ಕೆ ಬಂದಿದೆ. 5,000 ಕೋಟಿ ಎಲ್ಲೋಯ್ತು ಕೇಳೋರಿಲ್ಲ. ಯಾಕೆ ಅಂದ್ರೆ ಏನೋ ರೀಸನ್, ಅವ್ರ ಹತ್ರ ಖಜಾನೆಯಲ್ಲಿ ದುಡ್ಡಿಲ್ಲ. ಸಮಸ್ಯೆ ಅಂದ್ರೆ ಸಮರ್ಥ ವಿಪಕ್ಷ ರಾಜ್ಯದಲ್ಲಿ ಇಲ್ಲ. ಯಾವೆಲ್ಲ ವಿಪಕ್ಷಗಳಿದೆ ಅವರು ಆಂತರಿಕ ಕಿತ್ತಾಟ, ಒಳಜಗಳ, ಶೀತಲ ಸಮರ, ಅಧಿಕಾರಕ್ಕಾಗಿ ಅಧಿಕಾರ ಲಾಲಸೆಗಾಗಿ ಕಿತ್ತಾಡ್ಕೊಂಡು, ಹಾಗಾಗಿ ಮಲಗಿರ್ತಕ್ಕಂಥ ಸರ್ಕಾರನ ಎಚ್ಚೆತ್ತಿಸ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ನವರು ಆಡಳಿತ ನಡೆಸ್ತಕ್ಕಂಥವ್ರು ಆಡಿದ್ದೇ ಆಟ, ಅವ್ರು ಮಾಡಿದ್ದೇ ಕೆಲಸ. ನೀವು ರಚನಾತ್ಮಕವಾಗಿ ಕೆಲಸ ಮಾಡ್ತಿಲ್ಲಲ್ಲ, ಹಾಗಾಗಿ ಅವ್ರಿಗೆ ಅದು ಅನುಕೂಲ ಆಗ್ತದೆ. ಎಸ್ ಯಜಮಾನ್ರೆ, ನೀವು ನಿಮ್ಮವ್ರಿಗೆ ಬುದ್ಧಿ ಹೇಳಬೇಕು, ಹಿರಿಯರಿದ್ದೀರಾ. ಸರ್ ಹೇಳೋಣ ಸರ್. ಈಗ ಫಸ್ಟ್ ಕಾಂಗ್ರೆಸ್ಸಿಗೆ ನಾವೇನು ಅಧಿಕಾರ ಜನ ಇಲ್ಲಿ ಕೊಟ್ಟರಲ್ಲ, ಫಸ್ಟ್ ತೊಗೊಂಡು ಹೊಡ್ಕೋಬೇಕು ನಾವು. ಫಸ್ಟ್ ನೀವು ಓಟ್ ಹಾಕಿಲ್ಲ ಅಂತಿದ್ರು ಅವ್ರು. ನೀವು ಓಟ್ ಹಾಕಿಲ್ಲ, ಜನ ಹಾಕಿರೋದು, ನೀವು BJP ಹಾಕಿರೋದು ಅಂತಿದ್ರು ಅವರು. ಇಲ್ಲ, ಆಮೇಲೆ ಅವರು ಗ್ಯಾರಂಟಿ ಏನು ಹಣ ಅಲ್ಲ, ಗ್ಯಾರಂಟಿಗೆ ಏನು ಹಣ ಕೊಡ್ತಾ ಇದಾರಲ್ಲ, ಒಂದು ನಿಮಿಷ ಗ್ಯಾರಂಟಿಗೆ ಏನು ಹಣ ಕೊಡ್ತಾ ಇದಾರಲ್ಲ ಕಾರ್ಯಕರ್ತರಿಗೆ, 136 ಶಾಸಕರು ಏನಿದಾರಲ್ಲ ಅವ್ರ ಜೇಬಿಂದ ಕೊಡಲಿ. ಅವರಿಗೆ ಸರ್ಕಾರದಿಂದ ಏನು ಕೊಡಬೇಕು? 3 ಕಸದ ಲಾರಿಗಳು ನಿಂತ್ಕೊತಾ ಇದೆ ಎಲ್ಲ ಕಡೆಗೂ. ಒಂದು ಕಸದ ಲಾರಿಗಳನ್ನು ಡಂಪಿಂಗ್ ಆಗ್ತಾ ಇಲ್ಲ. ಅದೇನಕ್ಕೆ ಡಂಪಿಂಗ್ ಆಗ್ತಾ ಇಲ್ಲ? ಅದು ಫಸ್ಟ್ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಿಟ್ಟು ತೊಲಗಿಸ್ತೀವಿ ನಾವು, ಅದನ್ನು ಬಿಡೋದಿಲ್ಲ. ಅಧಿವೇಶನದಲ್ಲಿ 2ರಿಂದ 3 ದಿನ ಹೋರಾಟವನ್ನು ಮಾಡಿದರು. ಎಷ್ಟು ಹೇಳಿ? 3 ಡೇಸ್ BJP JDS ಸೇರಿ ಗ್ಯಾರಂಟಿ ವಿಚಾರವನ್ನು, ಜನರ ಹಣವನ್ನು ದುರ್ಬಳಕೆ ಮಾಡ್ತಿದ್ದಾರೆ, ಇದನ್ನು ಈಗಲೇ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದರು.
ನಿಮ್ಮವರು CM ಬಂದರು, ಆನ್ಸರ್ ಕೊಟ್ಟರು, ಯಾವ ಕಾರಣಕ್ಕಿಂತ ನಿಲ್ಲಿಸಲ್ಲ. ನೀವುಗಳು ಕೂಡ ಸರ್ಕಾರ ಇದ್ದಾಗ ನಿಮಗೆ ಅನುಕೂಲ ತಕ್ಕಂತೆ ನಿಮ್ಮ ಕಾರ್ಯಕರ್ತರುಗಳನ್ನ PA ಮಾಡಿದ್ರಿ, ಕಾಂಟ್ರಾಕ್ಟರ್ಸ್ಗಳು ತಗೊಂಡ್ರಿ. ಇದು ಎಲ್ಲ ಸರ್ಕಾರಗಳಲ್ಲೂ, ಎಲ್ಲ ಪಕ್ಷಗಳಲ್ಲೂ, ಎಲ್ಲ ಸರ್ಕಾರ, ಎಲ್ಲ ರಾಜ್ಯಗಳಲ್ಲೂ ಪರೋಕ್ಷವಾಗಿ ಬಂದಿರತಕ್ಕಂಥ ರೀತಿ ಅಂದರು. ನಿಮ್ಮವ್ರು ಸುಮ್ಮನೆ ಆದರು. ನಾನು ಅದಕ್ಕೆ ಹೇಳಿದ್ದು, ಸಮರ್ಥವಾದ ವಿಪಕ್ಷ ಕೊರತೆ ಇದ್ದರೆ ಆಡಳಿತ ಪಕ್ಷ ನಿದ್ದೆ ಮಾಡುತ್ತೆ. ಆಡಳಿತ ಪಕ್ಷ ಏನೆಲ್ಲ ತೀರ್ಮಾನ ಮಾಡ್ತಾರೆ, ಅವರ ಆಡಳಿತ ವೈಖರಿ ಬಗ್ಗೆ ಏನು ನೀವು ಪ್ರಶ್ನೆ ಮಾಡಲಿ ಅಂತ ಹೇಳಿದರೆ ಇಂಥ ಸ್ಥಿತಿ ಆಗುತ್ತೆ ಅನ್ನೋದು ನಾನು ನಿಮ್ಮನ್ನು ಪ್ರಶ್ನೆ ಮಾಡಿರೋದು. ಸರ್, ಈಗ ನಾನು ಗ್ಯಾರಂಟಿ ಅನ್ನೋದಕ್ಕಿಂತ ಈಗ ಒಂದು ಪಕ್ಷದ ಪರವಾಗಿ ಅದನ್ನು ಬಿಟ್ಟು ಒಬ್ಬ ಜನಸಾಮಾನ್ಯನಾಗಿ ನೀವು ಪಾರ್ಟಿ ರೆಪ್ರೆಸೆಂಟ್ ಆಗಿ ಬಂದಿದೆ, ಜನಸಾಮಾನ್ಯರು ಮಾತಾಡಕ್ಕೆ ಅಲ್ಲಿದ್ದಾರೆ. ಅಲ್ಲ, ಪಾರ್ಟಿ ಫಸ್ಟ್ ನೀವೀಗ ಪಾರ್ಟಿ ರೆಪ್ರೆಸೆಂಟ್ ಆಗಿ ಬಂದ್ರೆ ನೀವು ಪಾರ್ಟಿ ರೆಪ್ರೆಸೆಂಟ್ ಆಗಿ ಮಾತಾಡಿ. ಪಾರ್ಟಿ ರೆಪ್ರೆಸೆಂಟ್ ಹೌದು, ಜೊತೆಗೆ ಜನಸಾಮಾನ್ಯನೂ ಹೌದು. ಈಗ ಗ್ಯಾರಂಟಿ ಅನ್ನೋದು ಹೇಗಾಗಿದೆ ಅಂದ್ರೆ, ಒಂದು ಉದಾಹರಣೆ ಜೊತೆಗೆ ಹೇಳ್ತೀನಿ. ಏನಂದ್ರೆ, ಒಂದು ಹಕ್ಕಿಗೆ ಎಲ್ಲಾ ಪುಕ್ಕನ್ನು ಕಿತ್ತು ನೋವು ಮಾಡ್ತಾ ಇದ್ದಾರೆ, ಆದ್ರೆ ಆ ನೋವು ಗೊತ್ತಾಗ್ತಲ್ಲ. ಯಾಕಂದ್ರೆ ಎದುರುಗಡೆ ಸ್ವಲ್ಪ ಕಾಳಾಗ್ತಾ ಇದ್ದಾರೆ. ಆ ಕಾಳನ್ನು ತಿನ್ನೋ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಅಕ್ಕಿ ಪುಕ್ಕ ಕಿತ್ತಿರೋ ನೋವು ಮರ್ತಿದೆ. ಆದರೆ ಆ ಕಾಳು ಖಾಲಿ ಆದ ತಕ್ಷಣ ಆ ಕಿತ್ತಿರೋ ನೋವು ನೆನಪಾಗುತ್ತೆ, ಅದಕ್ಕೆ ಉತ್ತರ ಕೊಟ್ಟೇ ಕೊಡುತ್ತೆ. ಆ ಉತ್ತರನೇ ನೆಕ್ಸ್ಟ್ ಬರೋ ಎಲೆಕ್ಷನ್ನು. ಖಂಡಿತ ಕಾಂಗ್ರೆಸ್ನವರು ನೆನಪಲ್ಲಿ ಇಟ್ಕೊಬೇಕು. ಜನಸಾಮಾನ್ಯರಾಗಲಿ ಯಾರು ಇದನ್ನು ಮರ್ತಿಲ್ಲ. ಪ್ರತಿಯೊಂದು ಅದು ಹೇಗ್ರಿ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮ ಹಣನ ಕೊಡ್ತಾ ಇದ್ದೀರಾ? ನಾನು ಒಬ್ಬ ಟ್ಯಾಕ್ಸ್ ಪೇಯರು, ನನ್ನ ಹಣನ ತೊಗೊಂಡೋಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಗೆ ಕೊಡ್ತಾ ಇದ್ದೀರಾ ನೀವು? ಏನು ನೈತಿಕತೆ ಇದೆ ನಿಮಗೆ? ಇಷ್ಟ ನಾನು ಕೇಳ್ತಾ ಇರೋದು. ದಯವಿಟ್ಟು ವಿನಂತಿ ಮಾಡಿ ಹೇಳ್ತಾ ಇದ್ದೀನಿ, ಈ ಕಾರ್ಯಕರ್ತರಿಗೆ ಕೊಡೋದನ್ನ ಫಾಲೋ ಮಾಡ್ತಾ ಹೋದರೆ ನೆಕ್ಸ್ಟು ನಮ್ಮದೇ ಗೌರ್ಮೆಂಟ್ ಬರುತ್ತೆ ಅಂದ್ಕೊಳ್ಳಿ, ನಾವು ಕೊಡ್ತೀವಿ ಅಂದರೆ ಅದು ಇನ್ನೊಂಥರ ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತೆ. ನಮ್ಮ ಜನರ ತೆರಿಗೆ ದುಡ್ಡನ್ನು ನೀವೆಲ್ಲರೂ ಕೂಡ ಇಂಡೈರೆಕ್ಟ್ ಆಗಿ ಕಸಿತಾ ಇದ್ದೀರಾ, ಕಿತ್ಕೋತಿದ್ದೀರಾ. ನೋಡಿ, ಆಪ್ನವ್ರಿಗೆ ಆರಂಭದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ಆಮ್ ಆದ್ಮಿ ಪಾರ್ಟಿಯವರು ದಯಮಾಡಿ ಗಣೇಶ್ ಅವ್ರು ಏನೋ ಹೇಳ್ತಿದ್ದಾರೆ ಅಂತ ನಿಮಗೆ. ಯಾಕೆ ಅಂದರೆ ಆಪ್ನವರ ಚಿಂತನೆ ಮಂಥನ ಆರಂಭದಲ್ಲಿ ಭಾಳ ಆಕರ್ಷಣವಾಗಿತ್ತು. ಅವರು ಕೊಟ್ಟಂಥ ಗ್ಯಾರಂಟಿಯ ಫಲ ಜನಗಳಿಗೆ ಸಿಕ್ಕತ್ತೆ ಅಂತೇಳಿ 2 ಬಾರಿ ಅಧಿಕಾರ ಕೊಟ್ಟರು. ಆದರೆ 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 ಆಪ್ನವರು ನೋಡಿ, ಕೆಲವು ಜನ ಬೇಟೆ ಆಡಕ್ಕೆ ಬಂದೂಕು ಕೋವಿ ಬಲೆ ತಗೊಂಡೋದ್ರು. ಆಪ್ನವ್ರು ಏನು ಮಾಡಿದ್ರು, ಅಕ್ಕಿ ಕಾಳು ಹಾಕಿ ಹಕ್ಕಿಗಳು ಹಿಡ್ಕೊಂಡ್ರು. ಅದು ಪಾಲಿಸಿ ಕಾಂಗ್ರೆಸ್ನವ್ರು ಕಲ್ತರು. ಆದರೆ ಕತೆ ಮುಗಿದೋಯ್ತು. ಕಾಪ್ನವ್ರದ್ದು ನಿಂತ್ಕೊಳ್ಳೋಕ್ಕೆ ನೆಲೆ ಇಲ್ಲ, ಮಾತನಾಡೋಕ್ಕೆ ಬಾಯಿ ಇಲ್ಲ, ಹೋಗಲು ಸ್ಥಳವಿಲ್ಲ. ಆಪ್ನವ್ರದ್ದು ಮುಗಿದೋಯ್ತು. ನೆಕ್ಸ್ಟ್ ಕಾಂಗ್ರೆಸ್ನವ್ರದ್ದು ಅದೇ ಕತೆ. ಇದನ್ನು ಫಾಲೋ ಮಾಡಿದವ್ರು ಕಾಂಗ್ರೆಸ್ನವ್ರದ್ದು ಅದೇ ಕತೆ. ಆದರೆ ಕಾಂಗ್ರೆಸ್ನವರು ಪ್ರಾಮಾಣಿಕ ಪ್ರಾಮಾಣಿಕರಾಗಿದ್ದರೆ ನಮ್ಗೆ ಅನುಷ್ಠಾನ ಸಮಿತಿ ಬೇಡ, ನೀವು ಕೊಡೋ ದುಡ್ಡು ಬೇಡ, ಜನಗೆ ನಿಮ್ಮ ಭಿಕ್ಷೆ ಬೇಡ, ಹಾಲಿನ ಬೆಲೆ ಜಾಸ್ತಿ ಮಾಡಿ ಕೊಡಬೇಡಿ, ಬಸ್ಸಿನ ಬೆಲೆ ಜಾಸ್ತಿ ಮಾಡಿ ಕೊಡಬೇಡಿ, ನೀರಿನ ಬೆಲೆ ಜಾಸ್ತಿ ಮಾಡಿ ಕೊಡಬೇಡಿ, ಮೆಟ್ರೋ ಬೆಲೆ ಜಾಸ್ತಿ ಮಾಡಿ ಕೊಡಬೇಡಿ, ಎಲ್ಲ ಬೆಲೆ ಜಾಸ್ತಿ ನಮ್ಗೆ ಯಾಕೆ ಕೊಡ್ತೀವಿ ಅಂತೇಳಿ ಪ್ರಾಮಾಣಿಕರಾಗಿದ್ರೆ ಹೇಳ್ತೀನಿ. ನಮ್ಮ ಜನಗಳು ಇಚ್ಛಾಶಕ್ತಿ ಕೊಡಿ, ನಮ್ಗೆ ಹೊಟ್ಟೆ ತಿನ್ನೋಕೆ ದುಡಿಯೋಕ್ಕೆ ಶಕ್ತಿ ಇದೆ, ನಮ್ಮನ್ನು ನೀವು ಕಾಪಾಡಬೇಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಎದೆ ತಟ್ಕೊಂಡು ಸರ್ಕಾರಿ ಕೇಳಬೇಕಾಗಿತ್ತು. ದುರಾದೃಷ್ಟ ಏನಪ್ಪ ಅಂದರೆ, ನಾವು ತಿಂತಿದ್ದೀವಲ್ಲ, ಕಾರ್ಯಕರ್ತರು ತಿನ್ನಿಸಿದೆ ಹೋದರೆ ನಮ್ಮ ಮನಸ್ಸು ಒಪ್ಪತ್ತಾ, ಕಾಂಗ್ರೆಸ್ ಆತ್ಮ ಒಪ್ಪತ್ತಾ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವ್ರು ಮಾಡ್ತಾವ್ರೆ. ಇದು ಬಹಳ ತಪ್ಪು. ನಾವು ಒಬ್ಬರೇ ತಿನ್ನಬಾರ್ದು, ಕಾಂಗ್ರೆಸ್ ಕಾರ್ಯಕರ್ತರು ತಿನ್ನಲಿ ಅನ್ನತಕ್ಕಂಥ ನೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಆಪ್ನವರು ಕೂಡ ಬುದ್ಧಿ ಹೇಳಬೇಕು. ಈಗ ಗ್ಯಾರಂಟಿ ನಿಮ್ಮ ಸರ್ಕಾರ ಇದ್ದಾಗಲೂ ನನಗೆ ಗೊತ್ತು ಎಷ್ಟು ಜನ ಆಶ್ರಯದಾತರಾಗಿದ್ರು ಅಂತೇಳಿ. ಈಗ ಅವ್ರ ಸರ್ಕಾರವೂ ಬಂದಿದೆ. ಈ ಕಥೆಯನ್ನು ನಿಮ್ಮ ಈ ಕಿತ್ತಾಟದಲ್ಲಿ ನಮ್ಮ ದುಡ್ಡು ನೀವು ಫ್ರೀ ಹೋಗ್ತಿದೆಯಲ್ಲ, ಅವ್ರು ಹೊಟ್ಟೆ ತುಂಬಿಸ್ತಿದ್ದೀರ, ನೀವು ಇದ್ದಾಗ ನೀವು ಹೊಟ್ಟೆ ತುಂಬಿದ್ರೆ ನಮ್ಮ ಪರಿಸ್ಥಿತಿ ಹೇಳಿ, ಜನರ ದುಡ್ಡು. ಸರ್, ಮೊದಲಿಗೆ ರಾಜ್ಯ ಸರ್ಕಾರದ ಕೊಡುಗೆ ಏನು ಅಂದರೆ ಸಾಲ ಎಷ್ಟು ನೀವು ಮಾಡಿದಿರ ಕೇಂದ್ರದಲ್ಲಿ. ಸರ್ ಒಂದೇ ನಿಮಿಷ. ರಾಜ್ಯದ್ದು ಏನಾಗಿದೆ ಅಂದರೆ, ಒಟ್ಟಾರೆ ಸಾಲ ಬಂದು 7,81,000 ಕೋಟಿ. ಇದರಲ್ಲಿ ಸಿದ್ದರಾಮಯ್ಯ ಅವ್ರ ಕೊಡುಗೆನೆ ಅಪಾರವಾದಂತಿದೆ. ರಾಜ್ಯದಲ್ಲಿ 4,81,000 ಕೋಟಿ. ಈ ಬಾರಿ ಬಜೆಟ್ ಅಲ್ಲಿ 1,16,000 ಕೋಟಿ. ಸರ್, ಕೊನೆಗೆ ಹೊರೆ ಬೀಳೋದು ಯಾರಿಗೆ? ನಿಮಗೆ. ಸಿದ್ದರಾಮಯ್ಯ ಅವ್ರಿಗೂ ಬೀಳಲ್ಲ ಹೊರೆ, ಮಾನ್ಯ DK ಶಿವಕುಮಾರ್ ಅವ್ರಿಗೂ ಬೀಳಲ್ಲ ಹೊರೆ. ಕೊನೆಗೆ ಇವ್ರು ಸುಮ್ಮನೆ ತೇಪೆ ಸಾರ್ಸಕ್ಕೋಸ್ಕರ ಗ್ಯಾರಂಟಿ ಅಂತ ಕೊಟ್ರು. ಅದು ಮೂಲ ಕೊಡಲ್ಲ. ಕಳೆದ ಬಾರಿ ಬಜೆಟ್ ಅಲ್ಲಿ 56,000 ಕೋಟಿ ತಿಕ್ಕಿದ್ರು.
ಈ ಬಾರಿ ಬಜೆಟ್ ಅಲ್ಲಿ 51,000 ಕೋಟಿ ಎತ್ತಿಕ್ಕಿದ್ದಾರೆ. 5,000 ಕೋಟಿ ಲಾಸ್ಟ್ ಹಗರಣ ಆಗಿತ್ತಾ? ಮೂಲ ಇವೆಲ್ಲ ತನಿಖೆ ನಡಿಬೇಕು. ಆಮೇಲೆ ಒಟ್ಟಾರೆ ನೋಡಿದ್ರೆ ಈಗ ಅವ್ರು ಏನು ಗ್ಯಾರಂಟಿ ಬೋರ್ಡ್ ಅನ್ನೋದು ಒಂದು ಹೊಸದಾಗಿ ತರ್ತಿದ್ದಾರೆ. ಬೋರ್ಡೇ ಇಲ್ಲ, ಹೊಸದಾಗಿ ತಂದ್ರು. ಇದನ್ನೇನು ಮಾಡ್ತಾರೆ ಅಂದರೆ ಕಾಂಗ್ರೆಸ್ಸಿನ ಶಾಸಕರು ಹಾಗೂ ಕಾಂಗ್ರೆಸ್ಸಿನ ಮಂತ್ರಿಗಳು ಅವರ ಕುಟುಂಬಕ್ಕೆ ಯಾವುದೇ ಸಾಧ್ಯನೋ ಆ ಸ್ಥಾನ ಕೊಡೋಕ್ಕೆ ಸುಮ್ಮನೆ ಕಾರ್ಯಕರ್ತ ಅನ್ನೋ ನೆಪದಲ್ಲಿ ಸುಮ್ಮನೆ ತ್ಯಾಪೆ ಸರಿಸಿದ್ದಾರೆ ಅಷ್ಟೇ. ಎಸ್ ಸರ್, ಈಗ ನಿಮ್ಮದು ದೆಹಲಿಯಲ್ಲೂ ಕೂಡ ಗ್ಯಾರಂಟಿ ಇತ್ತು. ಅವ್ರದ್ದು ನೇರವಾಗಿ ಅವರ ಖಾತೆಗೆ ಹಣ ಜಮಾ ಆಗುತ್ತೆ. ಅಧಿಕಾರಿಗಳು ಇರೋದೇನಕ್ಕೆ, ಸಚಿವಾಲಯ ಇರೋದೇನಕ್ಕೆ, ಮಂತ್ರಿಗಳಿರೋದೇನಕ್ಕೆ? ಆಯ್ತಾ? ಅಂದರೆ ಆಡಳಿತ ವೈಫಲ್ಯ ಆಗಿದೆ. ಅಧಿಕಾರಿಗಳು ಇವ್ರ ಮಾತು ಕೇಳ್ತಾ ಇಲ್ಲ. ಆಮೇಲೆ ಇವ್ರು ಸಮಿತಿ ಮಾಡಿ ಅನುಷ್ಠಾನ ಸಮಿತಿ ಏನ್ರಿ ಮಾಡ್ತಾವ್ರಿ? ಅನುಷ್ಠಾನ ಸಮಿತಿಯವರು ವಸೂಲಿ ಮಾಡ್ಕೊಂಡಿದ್ದಾರೆ. ಅನುಷ್ಠಾನ ಸಮಿತಿಯವರು ಅಧಿಕಾರಿಗಳಿಗೆ ಆಯ್ತಾ ಅನ್ನಭಾಗ್ಯ ಸ್ಕೀಮು, ರೇಷನ್ ಅಂಗಡಿಯವರಿಗೆ ವಸೂಲಿ ಮಾಡ್ಕೊಂಡಿದ್ದೀರಾ ನೀವು. ಅನುಷ್ಠಾನ ಸಮಿತಿ ಏನು ಮಾಡ್ತಿದೆ ಅಂತ ನಮ್ಗೆ ಗೊತ್ತು. ಸರಿಯಾಗಿ ಅನ್ನೋದು ಅನುಷ್ಠಾನ ಸಮಿತಿ ಸರಿಯಾಗಿ ಇದ್ದಿದ್ರೆ, ಅವ್ರಿಗೇನಾದ್ರು ಇಚ್ಛಾಸಕ್ತಿ ಇದ್ದಿದ್ರೆ ನಿಮ್ಮ ಗ್ಯಾರಂಟಿ ಅನ್ನೋದಿದೆಯಲ್ಲ ಇನ್ನಷ್ಟು ಸಕ್ಸಸ್ ಆಗೋದು. ಎಸ್ ಸರ್. ಸರ್, ಇವತ್ತು ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವರು ಅವರ ಸಿಂಬಲ್ ಬಂದ್ಬಿಟ್ಟು ಕೈ, ಬರೀ ಜನರಿಗೆ ಜನಸಾಮಾನ್ಯರಿಗೆ ಕೈ ಕೊಡ್ತಾ ಇದ್ದಾರೆ ಹೊತ್ತು ಗ್ಯಾರಂಟಿಗಳಂತೂ ಕೊಡ್ತಾನೇ ಇಲ್ಲ. ಯಾಕಂದ್ರೆ ಎಲ್ಲಿ ಕೊಡ್ತಾ ಇದೀರಾ ಸ್ವಾಮಿ? ಉಗಾದಿ ಹಬ್ಬ ಬಂತು, ಗೃಹಲಕ್ಷ್ಮಿ ಇನ್ನೂ 2,000 ಬಂದಿಲ್ಲ. ಇಲ್ಲ, ಎಲೆಕ್ಷನ್ ಇದೆ ನೆಕ್ಸ್ಟ್ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ 4 ತಿಂಗಳು ಒಟ್ಟಿಗೆ ಆಗ್ತಾರೆ. ಗೊತ್ತಿರಲಿ, ನಿಮ್ಮ ಮನೆಯಲ್ಲಿ ಯಾರಿಗಾರು ಬರುತ್ತಾ? ಅವ್ರಿಗೆ ಹೇಳ್ಬಿಡಿ ಯುಗಾದಿಗೆ ಆಗ್ತಾರ ಅಂತ ಗೊತ್ತಿಲ್ಲ. ಆಗ್ತಾರಾ? 4 ತಿಂಗಳಿದು ದೀಪಾವಳಿ ಉಗಾದಿಗೆ ಆಗ್ತಾರೋ ಗೊತ್ತಿಲ್ವೋ, ಆದ್ರೆ ದೀಪಾವಳಿಗಂತೂ ಟುಸ್ ಪಟಾಕಿ ಅಂತೂ ಮಾಡ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ಸರ್. ಜನರ ತೆರಿಗೆ ದುಡ್ಡನ್ನ ಕಾರ್ಯಕರ್ತರಿಗೆ ಕೊಡ್ತಿದಾರಲ್ಲ ನಮ್ಮ ಪ್ರಶ್ನೆ. ಅಲ್ಲ ನಿಜ. ಇವಾಗ ನೋಡಿ, ಇವಾಗ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕೇಳ್ಬೇಕಾದ್ರೆ ಅದನ್ನೇ ಹೇಳಿದ್ರು. ಈಗ ಈ ಒಂದು ಗ್ಯಾರಂಟಿ ಯೋಜನೆಗೆ ಅನುದಾನ ಎಲ್ಲಿಂದ ತರ್ತೀರಿ ಅಂತ ಕೇಳಿದಾಗ ನಾವು 15 ಬಜೆಟ್ನ ಮಂಡಿಸಿ ನಮಗೆ ಇರುವಂತಹ ಅನುಭವ ಇದೆ, ಆ ಅನುಭವದಡಿಯಲ್ಲಿ ನಾವು ಮಂಡಿಸ್ತೀವಿ ಅಂತ ಹೇಳಿದ್ರು. ಈಗ ಬಿ ಜೆ ಪಿಗರು ಏನು 70 ಆ್ಯಕ್ಟ್ ಮುಖಾಂತರ ನಮ್ಮ SC PT SC ದುಡ್ಡನ್ನ ಲೂಟಿ ಹೊಡಿತಾ ಇದ್ರು, ಕೊಳ್ಳೆ ಹೊಡಿತಾ ಇದ್ರು. ಆ ಒಂದು ಆ ಒಂದು ಕಾಯ್ದೆನ ನಾವು ರದ್ದು ಮಾಡುವ ಮುಖಾಂತರ ಏನು ನಮ್ಮ ದಲಿತರುಗಳು SC ಗಳು ಇವ್ರನ್ನೆಲ್ಲ ಸಬಲೀಕರಣ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟರು. ಅವ್ರು ಏನೇ 70 ಆ್ಯಕ್ಟ್ನ ರದ್ದು ಮಾಡಿದ್ರು ಕೂಡ ಇವತ್ತು ಮತ್ತೆ ಅದೇ BJP ಅವ್ರು ಮಾಡ್ದಂತಹ ಕೆಲಸಗಳನ್ನೇ ಅವ್ರು ಮಾಡ್ತಕ್ಕಂಥದ್ದು ಇವತ್ತು ಇಲ್ಲಿ ಎದ್ದು ಕಾಣ್ತಾ ಇದೆ. ಮೇಡಮ್, ನಿಮಗೆ ಏನು ಅನ್ಸುತ್ತೆ ಮೇಡಮ್? ತಾವು ಬಸ್ಸಲ್ಲಿ ಓಡಾಡ್ತೀರಾ ಮೇಡಮ್? ಬಸ್ಸಲ್ಲಿ ಓಡಾಡ್ತೀನಿ. ಅದು ಒಂದು ಬೈಕೊಂಡು ಹತ್ಕೋತಾರೆ. ಇಲ್ಲಿಂದ ಇಲ್ಲಿಗೆ ಯಾಕೆ ಬರ್ತೀರಾ ಮೇಡಮ್? ಹಾಂ, ಬಸ್ಸೇ ಬರಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಾಪಿಗೆ ಬಸ್ಗೆ ಯಾಕೆ ಬರ್ತೀರಾ ಅಂತ ನನ್ನ ಮೇಲೆ ಕೇಳ್ತಾರೆ. ನೀವು ನಡ್ಕೊಂಡು ಹೋಗಿ. ನಡ್ಕೊಂಡೇ ಬರ್ತೀವಿ ನಾವು. ನಡ್ಕೊಂಡೇ ಬಂದಿದ್ದೀವಿ ನಾನು ಇವತ್ತು. ಇವರು BJP ಅವ್ರ ಗಾಳಿ ಆದ್ರೆ ಅವ್ರ ಗಾಳಿ ಪಟ ಬರೀ ಬಾಲ ಏನೋ ಇದು ಕಾಣಿಸುತ್ತೆ. ಏನು ಕೊಟ್ಟಿಲ್ಲ ನಮಗೆ, ಏನು ಕೊಟ್ಟಿಲ್ಲ. 3 ತಿಂಗಳಿಂದ ಹಣ ಬಂದಿಲ್ಲ, ಗೃಹಲಕ್ಷ್ಮಿದ ಹಣ ಬಂದಿಲ್ಲ, ಅನ್ನಭಾಗ್ಯದ ಹಣ ಬಂದಿಲ್ಲ. ನಮ್ಮ ದುಡ್ಡು ತಗೊಂಡು ಜನಗಳಿಗೆ ಅನುಷ್ಠಾನ ಯಾಕೆ ಮಾಡಬೇಕು? ಇವ್ರಿಗೆ ಅಧಿಕಾರಿಗಳಿಲ್ವಾ? ಅದು ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಲ್ವಾ? ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಇದ್ರ ಜೊತೆಗೆ ಬೆಲೆಗಳು ಬೇರೆ ಜಾಸ್ತಿ ಮಾಡಿ ಇವತ್ತಿಂದ ನೀರಿನ ಬೆಲೆ, ನಾಳೆ ಹಾಲಿನ ಬೆಲೆ ಜಾಸ್ತಿ ಆಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ದುಡ್ದು ಇವ್ರಿಗೆ ಟ್ಯಾಕ್ಸ್ ಕಟ್ಟಿ ಇವ್ರನ್ನ ಉದ್ಧಾರ ಮಾಡೋದು, ಇವ್ರ ಸಂಬಳ ಜಾಸ್ತಿ ಮಾಡಿಕೊಂಡು ಏನದು ಔತಣ ಕೂಟಗಳು ಮಾಡ್ಕೊಂಡು ಮಜಾ ಮಾಡೋದು, ಜನಗಳಿಂದ ಕಾರ್ಯಕರ್ತರಿಗೆ ಸಾಯೋ ತನಕನೂ ದುಡ್ದು ಪಾಪ್ಕಾರ್ನಿಂದ ಇದು ಹೆಲ್ತ್ ಇನ್ಶೂರೆನ್ಸ್ ತನಕನೂ ಟ್ಯಾಕ್ಸ್ ಕಟ್ಟಿ ಇವರು ಉದ್ಧಾರ ಆಗ್ತಾ ಇದ್ದಾರೆ. ಇವ್ರು ಜನಗಳಿಗೆ ಏನು ಕೊಡ್ತಾ ಇದ್ದಾರೆ? ಅನುಷ್ಠಾನ ಸಮಿತಿ ಹೆಸರಿನಲ್ಲಿ ಅಧಿಕಾರಿಗಳ ಬ್ಲ್ಯಾಕ್ ಮೇಲ್ ಆಗ್ತಿದೆ ಅಂತ ಮಾಹಿತಿ ಬರ್ತಿರುವಂಥದ್ದು. ಆಯಾ ತಾಲೂಕು ಕೇಂದ್ರಗಳಲ್ಲಿ ಯಾರು ಗ್ಯಾರಂಟಿ ಸಮಿತಿ, ಅನುಷ್ಠಾನ ಸಮಿತಿ ಅಧ್ಯಕ್ಷಗಳಿದ್ದಾರೆ, ಅಧಿಕಾರಿಗಳನ್ನ ಸಭೆ ಕರೆಯೋದು, ಭಯಪಡಿಸೋದು, ಎದುರಿಸೋದು, ನ್ಯಾಯಬೆಲೆ ಅಂಗಡಿಯವರಿಗೆ ಎದುರಿಸೋದು. ಅನೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾಗಿ ಅಕ್ಕಿ ಕೊಡ್ತಿಲ್ಲ. ಈಗ 10 kg ಅಂತೀರ, 5 kg ಅಂದರೆ 3 kg ಕೊಡ್ತಾರೆ, 2 kg ಕೇಳ್ತಿದ್ದಾರೆ. ಅವರ ಹಣೆ ಬರಲ್ಲ ಗೊತ್ತು. ಹಂಗಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಅವ್ರ ಹತ್ರ ಹಣ ಕಿತ್ಕೊಂತಿರ್ತಕ್ಕಂಥದ್ದು, ಅಧಿಕಾರಿಗಳನ್ನ ಎದುರಿಸ್ಕೊಳ್ತಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ. ಈ ಅನುಷ್ಠಾನ ಸಮಿತಿ ಅನ್ನೋದು ಕಾರ್ಯಕರ್ತರನ್ನ ಅವರ ಹೊಟ್ಟೆ ತುಂಬಿಸೋ ಹೆಸರಿನಲ್ಲಿ ಅಲ್ಲೂ ಕೂಡ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಕೊಡ್ತಿದೆಯಾ? ಯಾಕಂತ ಹೇಳಿದ್ರೆ ನೇರವಾಗಿ ಅವರ ಖಾತೆಗೆ ಹಣ ಹೋಗುತ್ತೆ. ಅದನ್ನು ಮಾನಿಟ್ರ್ ಯಾರು ಮಾಡಬೇಕು? ಅಧಿಕಾರಿಗಳು ಮಾಡಬೇಕು, ಇಲಾಖೆ ಮಾಡಬೇಕು. ಅದರ್ವೈಸು ಅದೆಲ್ಲ ಇದ್ರೂ ಕೂಡ ಈ ಅನುಷ್ಠಾನ ಸಮಿತಿ ಅನ್ನೋ ಮುಖಾಂತರ ನಮ್ಮ ಜನರ ತೆರಿಗೆ ದುಡ್ಡನ್ನ ಇವ್ರಿಗೆ ಹೊಟ್ಟೆ ತುಂಬಿಸ್ತಾರಲ್ಲ, ಎಂಥ ಅನ್ಯಾಯ ಸ್ವಾಮಿದು. ಸರ್ ನೋಡಿ, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಗೆಲ್ಸಿರೋದೇನಕ್ಕೆ? ನಮಗೊಂದು ಕೆಲಸ ಸಿಗುತ್ತೆ ಅಂತೇಳಿ ಗೆಲ್ಸಿರೋದು. ಅವ್ರಿಗೆ ಯಾವ ಕೆಲಸ ಕೊಡಬೇಕಿತ್ತು? ಕಂಪ್ನಿಗಳನ್ನ ದೊಡ್ಡದಾಗಿ ಮಾಡಬೇಕಿತ್ತು, ಸರ್ಕಾರಿ ಕೆಲಸಗಳನ್ನ ಕೊಡಬೇಕಿತ್ತು. ಅದನ್ನು ಬಿಟ್ಟು 5 ವರ್ಷಕ್ಕೊಂದ್ಸತಿ ಗಂಜಿ ಗಿರಾಕಿಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಏನು ಸ್ವಾಮಿ, ನೀವು ಗಂಜಿ ಗಿರಾಕಿಗಳ? ನೋಡಿ, ಗಂಜಿ ಗಿರಾಕಿಗಳ ನೀವು
ನೀವು ಗಂಜಿ ಗಿರಾಕಿಗಳ ಆಶಾಪಟ್ಟಿ ಜೈಲಿಗೆ ಹೋಗಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಸಾರಾಯಿ ಮಿನಿಸ್ಟರ್ ಹಗರಣ ಮಾಡಿ ಗಂಜಿ ಜೈಲಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ. ಗಂಜಿ ಎಲ್ಲಿ ಕೊಟ್ಟಿದ್ದಾರೆ ಇಲ್ಲ ಅವ್ರಿಗೆ ಜೈಲಲ್ಲಿ. ಈಗ ನಿಮ್ಮವರು ಸುಮಾರು ಜನ ಜೈಲಿಗೆ ಹೋದ್ರೆ ಅಲ್ಲ, ಅವರು ಗಂಜಿ ಕುಡಿದಾರೆ, ನಿಮ್ಮವರು ಕೂಡ. ಎಸ್ ಸರ್, ಗಂಜಿ ಗಿರಾಕಿಗಳು ಏನಂತ ಹೇಳಿದ್ರು ನೋಡಿ ಸರ್, ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ನೀವು ಇಡೀ ರಾಜ್ಯದಲ್ಲಿ ನೋಡ್ತಿರ್ಬೋದು, ಕೆಲಸಗಳಿಲ್ದಲೆ ಮೊನ್ನೆ ಶಾಂತಿನಗರದಂಥ ಒಂದು ಇದರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೊಡೆದಾಡ್ಕೊಂಡು ಸತ್ತೋಗಿದ್ದಾರೆ. ಇವತ್ತು ಏನಾಗ್ತಿದೆ ಅಂದರೆ ಕೆಲಸಗಳಿಲ್ಲ, ಕಾರ್ಯಗಳಿಲ್ಲ, ಬರೀ ಗಲಾಟೆಗಳು, ಇಲ್ಲ ಪಬ್ಬು ಅಲ್ಲಿ ಇಲ್ಲಿ ಹೋಗೋದು, ಇಲ್ಲ ಅಂದರೆ ಈ ಅನುಷ್ಠಾನ ಸಮಿತಿಗೆ ಸೇರಿಕೊಂಡು ಗಂಜಿ ಗಿರಾಕಿಗಳಾಗೋದು. ಗಂಜಿ ಗಿರಾಕಿಗಳು ಯಾಕೆ ಅಂತ ಹೇಳ್ತಿದ್ದಾರೆ ಅಂದರೆ ಬರೀ ಕಮಿಷನ್ ಲೂಟಿ ಮಾಡೋಕ್ಕೋಸ್ಕರ, ಇವ್ರ ನಾಯಕರ ಥರ ಇವರು ಆಗೋಕ್ಕೆ. ಇವತ್ತು ಕಾಂಗ್ರೆಸ್ಸು ಲೂಟಿ ಮಾಡೋದಕ್ಕೋಸ್ಕರ ಫಸ್ಟ್ ಟ್ರೈನಿಂಗ್ ಮಾಡಿಕೊಡ್ತಿರೋದು ಈ ಅನುಷ್ಠಾನ ಸಮಿತಿಗೆ ಸೇರಿಸ್ಕೊಂಡಿರೋದು. ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಟ್ರೈನಿಂಗ್ ಮಾಡೋದಕ್ಕೋಸ್ಕರ ನಿಮಗೆ ಅನುಷ್ಠಾನ ಸಮಿತಿಗಳಿಗೆ ಹಾಕಿದ್ದಾರೆ. ಇವತ್ತು ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಕೊಳ್ಳೆ ಹೊಡೆಯೋದು ಯಾವ ರೀತಿ ಅಂತೇಳಿ ಇವತ್ತು ಪ್ರಾಕ್ಟೀಸ್ ಮಾಡ್ಕೊಳಕ್ಕೋಸ್ಕರ ಇವತ್ತು ಈ ಒಂದು ಇದಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಎಸ್ ಸರ್, ಈಗ ನೀವು ಗ್ಯಾರಂಟಿನ ಕೊಟ್ಟು ಎಲ್ಲರನ್ನ ಹಾಳು ಮಾಡಿದ್ರು ಅಂತ ಹೇಳಿದ್ರು ಗಣೇಶ್ ಅವರು. BJPನವರು ಆಗ ಹೇಳಿದ್ರು ವೆನಿಜುವೆಲಾ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಡೆಲ್ಲಿ ಸರ್ಕಾರನ ಎಲ್ಲ ಹೇಳ್ತಾ ಇದ್ರು. ಬಟ್ ಡೆಲ್ಲಿ ಸರ್ಕಾರ ಆ ಥರ ಏನೂ ಆಗಲಿಲ್ಲ, ವೆನಿಜುವೆಲಾನೂ ಆಗಿಲ್ಲ, ಸರ್ಪ್ಲಸ್ ಬಜೆಟಲ್ಲಿತ್ತು. ಬಟ್ ಏನಾಗಿದೆ ಈಗ ಬಂದ್ಬಿಟ್ಟು ಅವರೇ ಅದನ್ನೆಲ್ಲ ಡಬಲ್ ಆಮ್ ಆದ್ಮಿ ಪಾರ್ಟಿಯವ್ರು ಏನು ಕೊಡ್ತಾರೋ ಅದರದಷ್ಟು ನಾವು ಕೊಟ್ಬಿಡ್ತೀವಪ್ಪ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಪೇನ್ ಮಾಡಿಬಿಟ್ಟು ಡೆಲ್ಲಿನಲ್ಲಿ ಒಂದು ಸೀಟನ್ನು ತಗೊಂಡಿದ್ದಾರೆ. ಈಗ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ ಒಂದು ಕಡೆ ಇಂಪ್ಲಿಮೆಂಟೇಷನ್, ಇನ್ನೊಂದು ಕಡೆ ಏನು ಮಾಡ್ಬಿಟ್ಟಿದ್ದಾರೆ ಪ್ರೈವೇಟ್ ಏಜೆನ್ಸೀಸ್ ಒಂದು 6 ರಿಂದ 7 ಏಜೆನ್ಸಿಗಳಿಗೆ ಕೊಡ್ತಾ ಇದ್ದಾರೆ. ರೈಟ್ ಟು ಪೀಪಲ್ ಅಂತ ಹೇಳ್ಬಿಟ್ಟು ಮತ್ತೆ M2M ಮೀಡಿಯಾ ಅವ್ರಿಗೆಲ್ಲ ಅವ್ರಿಗೆ ಇಂಪ್ಲಿಮೆಂಟೇಷನ್ಗೆ ಕೊಟ್ಟಿದ್ದಾರೆ. ಅಲ್ಲೊಂದು 10 ರಿಂದ 15 ಕೋಟಿ ಏನಕ್ಕೆ ವ್ಯಯ ಮಾಡ್ತಿದ್ದಾರೆ. ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಫೇಲ್ಯೂರ್ ಆಗಿದೆ. ಅದಕ್ಕೆ ಕಾರ್ಯಕರ್ತರನ್ನು ಸಮಾಧಾನ ಪಡಿಸೋದಕ್ಕೆ ಮತ್ತೆ ಬೇರೆ ಏಜೆನ್ಸೀಸ್ ಸಮಾಧಾನ ಪಡಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಎಸ್ ಸರ್, ಏನು ಹೇಳಿ ನೋಡಿ, ನೀವು ಅನುಷ್ಠಾನ ಸಮಿತಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ. ಇವರು ಲೂಟಿ ಹೊಡಿತಾವ್ರೆ ಕಾಂಗ್ರೆಸ್ ಸರ್ಕಾರ. ಎಲ್ಲಿ ಅಂದ್ರೆ ಎಲ್ಲಿ ಸರ್ವೆ ಅನುಷ್ಠಾನ ಒಂದೇ ನಿಮಿಷ, ಗ್ಯಾರಂಟಿ ಅನುಷ್ಠಾನದ ಸರ್ವೆಗೋಸ್ಕರ ಸಂಸ್ಥೆಗಳನ್ನು ಮಾಡಿದ್ದಾರೆ. M2M ಮೀಡಿಯಾ ಸರ್ವಿಸಸ್ ಸಂಸ್ಥೆಗಳಿಗೆ 2 ಕೋಟಿ ಕೊಟ್ಟಿದ್ದಾರೆ 4G ಎಕ್ಸೆಂಪ್ಷನ್ ಕೊಟ್ಟು. ಮತ್ತೆ ರೈಟ್ ಪೀಪಲ್ ಅಂತ ಸಂಸ್ಥೆಗೆ 9 ಕೋಟಿ ಕೊಟ್ಟಿದ್ದಾರೆ. ಯಾರು ದುಡ್ಡು ಸ್ವಾಮಿ? ಇಲ್ಲ, ಅದು ಇವರು ಅವ್ರ ನಾಯಕರುಗಳದ್ದು ಅಧ್ಯಕ್ಷರು, CM ಮತ್ತೆ ಮಿನಿಸ್ಟರ್ ಇದಾರಲ್ಲ, 32 ಜನ ಮಿನಿಸ್ಟರ್, ಅವ್ರ ದುಡ್ಡು ಅವ್ರದ್ದು. ನೋಡಿ, ನಿಮಗೆ ಗೊತ್ತಿಲ್ಲ ಇದು? ಇಂತಹ ಲಜ್ಜೆಗೆಟ್ಟ ಸರ್ಕಾರ ನಮ್ಮ ದುಡ್ಡಲ್ಲ ರೀ, ಅವ್ರ ನಾಯಕರುಗಳದ್ದು. ಹೌದು, ಇಂಥ ಲಜ್ಜೆಗೆಟ್ಟ ಸರ್ಕಾರ, ಇಂಥ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಇಂದು ಎಲ್ಲೂ ಇಲ್ಲ, ಮುಂದೆ ಬರೋದು ಇಲ್ಲ. ಇಂಥ ಕಾಂಗ್ರೆಸ್ ಸರ್ಕಾರ ಜನಕ್ಕೆ ಹೈರಾಣ ಆಗ್ತಾ ಇದ್ದಾರೆ. ಉದ್ಯೋಗ ಇಲ್ಲ, ರಸ್ತೆ ಇಲ್ಲ, ಅಭಿವೃದ್ಧಿ ಇಲ್ಲ. ಇವ್ರು ಮಾತ್ರ ಲೂಟಿ ಹೊಡಿತಾವ್ರೆ. ಯಾರು? ಬಡಗನಹಳ್ಳಿ ನಾಗೇಂದ್ರ ಅವರ ಸಂಸ್ಥೆಗೆ 2 ಕೋಟಿ ಕೊಟ್ಟಿದ್ದಾರೆ ಸ್ವಾಮಿ. ರೈತ ಹೋರಾಟಗಾರ ಬಡಗನಹಳ್ಳಿ ನಾಗೇಂದ್ರ ಅವರ ಸಂಸ್ಥೆಗೆ 2 ಕೋಟಿ ಕೊಟ್ಟಿದ್ದೀರಾ. ಯಾಕೆ ಕೊಟ್ಟಿದ್ದೀರಾ? ಸಂಸ್ಥೆಯಲ್ಲಿ ಡೀಟೇಲ್ ಏನು? ಅವರಿಂದ ವರದಿ ತರಿಸ್ಕೊಂಡಿದ್ದೀರಾ? ಏನು ಮಾಡಿದ್ದೀರಾ? ಯಾರು ನಿಮ್ಗೆ ಬೇಕಾಬಿಟ್ಟು ಕೊಡೋದಕ್ಕೆ? ನಿಮ್ಮ ಅಪ್ಪನ ಮನೆ ದುಡ್ಡ ಏನ್ರಿ ಇದು? ನಿಮ್ಮ ಅಪ್ಪನ ಮನೆ ದುಡ್ಡ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಮನೆ ದುಡ್ಡು ಏನಾದ್ರು ಕೊಡ್ತಾ ಇದ್ದಾರಾ? ಯಾರ ಅಪ್ಪನ ದುಡ್ಡು ಏನಿಲ್ಲ, ಇಲ್ಲಿ ಎಲ್ಲ ಸರ್ಕಾರ ದುಡ್ಡು ಜನಕ್ಕೆ ಕೊಡ್ತಾ ಇದೀವಿ. 52,000 ಕೋಟಿ ಇವತ್ತು ನೇರ ಅವ್ರ ಅಕೌಂಟ್ಗೆ ಹಾಕ್ತಾ ಇದೀವಿ. ಅಕೌಂಟಬಿಲಿಟಿ ಇದೆ. ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಯಾವ್ದು ಎಲೆಕ್ಷನ್ ನಡೀತಲ್ಲ, ಅದಕ್ಕಾಗಿ ನಾವೊಂದು ಬೋರ್ಡ್ ನಿಗಮ ಮಾಡಿಕೊಂಡು ಜನಕ್ಕೆ ಹೋಗ್ತಾ ಇದೆ. ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸರ್ವೆ ಚೆಕ್ ಮಾಡಿ ಎಲ್ಲರ ಮನೆಗೆ ನಾವು ಕೊಡ್ತಾ ಇರೋದು. ಈ BJP ಆಮ್ ಆದ್ಮಿ ಪಾರ್ಟಿ ಕೋಮುವಾದಿ ಪಾರ್ಟಿ, ಇವ್ರಿಗೆ ಹೊಟ್ಟೆ ಉರಿ, ಇವ್ರಿಗೆ ವಿರೋಧ ಪಕ್ಷದ ನಾಯಕರೇ ಇಲ್ಲ. ಇವ್ರಿಗೆ ಹೆಂಗಿದ್ರೆ ಇವ್ರ ಸರ್ಕಾರ ಇರುವಾಗ BPL ಕಾರ್ಡು ಬೇಕಾಬಿಟ್ಟೆ ಹಂಚಿದ್ದಾರೆ ಇವರು. ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಒಂದೊಂದು BJP ಕಾರ್ಯಕರ್ತರ ಮನೆಯಲ್ಲಿ 3 BPL ಕಾರ್ಡ್ ಇದೆ ಇವತ್ತು. ಅದು ಯಾರು ಕೂಡ ಇವ್ರಿಗೆ ಹೋಗಿತ್ತಿಲ್ಲ. ರಿಟರ್ನ್ ಫ್ರೀ ಏನಿದೆ, ಒಂದು ರೇಷನ್ ಇಲ್ಲ, ಒಂದೊಂದು ಮನೆಗೆ 3 ಇದೆ. ನಿಮ್ಮ ಅಧ್ಯಕ್ಷರು, ನಿಮ್ಮ ಮಿನಿಸ್ಟರ್ಸು ಎಲ್ಲ ನಿಮ್ಮ ಕಾಂಗ್ರೆಸ್ಸಲ್ಲಿ ದುಡ್ಡಿರೋರು ನಿಗಮಗಳತೆ ಕಲೆಕ್ಟ್ ಮಾಡಿ ಮೋಸ್ಟ್ಲಿ ನಿಮ್ಮ ಕಾರ್ಯಕರ್ತರಿಗೆ ಅನುಷ್ಠಾನ ಸಮಿತಿ ಅಂತ ಮಾಡ್ತೀರಲ್ಲ ಸರ್? ಇದು ನಿಮ್ಮ ವೈಯಕ್ತಿಕವಾದ ಮಾತು. ನೋಡಿ, ನೀವು ಮೀಡಿಯಾದವರು ಛೇದಿಸ್ತಾ ಇದ್ದೀರಾ ರೀ. ಮೀಡಿಯಾದ ನಮಗೂ ಜವಾಬ್ದಾರಿ ಇದೆ ರೀ. ನಾವು ತೆರಿಗೆ ಕಟ್ತೀವ್ರಿ. ಏನು ಸುಮ್ಮನೆ ಕೇಳ್ತಿಲ್ಲ, ಜನರ ಪ್ರಶ್ನೆಯನ್ನ ಕೇಳ್ತಿದೀವಿ. ಈ ರಾಜ್ಯದ ಜನರ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ನೀವು ಸ್ವತಂತ್ರ ಇದ್ದೀರಾ, ತಾವು ಕೇಳಿ. ತಾವು 4ನೇ ಅಂಗ. ಅದಕ್ಕೆ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ಸರ್,
ನಾಲ್ಕನೇ ಅಂಗ ನಿಮ್ಮ ಸಂಸ್ಥೆ. ನೀವು ಇದು ಜನರ ಹತ್ರ ಇದೆ. ಇಲ್ಲಾಂದ್ರೆ ಬಿಜೆಪಿ ವಿರೋಧ ಪಕ್ಷವಾಗಿ ಇದನ್ನ ಛೇದಿಸಬೇಕಾಗಿತ್ತು. ತಾವು ಮೀಡಿಯಾ ಮುಖಾಂತರ ಛೇದಿಸ್ತಾ ಇದ್ದೀರಾ ಸರ್. ಈ 25 ಕೋಟಿನೋ ನಮ್ಮಪ್ಪನ ಮನೆನೋ, ಕಾಂಗ್ರೆಸ್ ಅವ್ರ ಅಪ್ಪನ ಮನೆನೋ, ಬಿಜೆಪಿ ಅಪ್ಪನ ಮನೆನೋ ಅಲ್ಲ. ಇದು ತೆರಿಗೆ ದುಡ್ಡು. ಎಲ್ಲ ಸರ್ಕಾರಗಳು ಎಲ್ಲರೂ ಅವರವರು ಸಂದರ್ಭದಲ್ಲಿ ಅವ್ರವ್ರು ವಿನಿಯೋಗ ನಾವು ಒಂಚೂರು ಹೆಚ್ಚಿಗೆ ವಿನಿಯೋಗ ಮಾಡಿದ್ದೀವಿ, ಒಪ್ಕೊಳ್ತೀವಿ. ಆದರೆ ನಾವೇನು DBTನ ಕಳ್ಳಕೊಂಡು ಮಾಡಿಕೊಂಡು ಕಾರ್ಯಕರ್ತರಿಗೆ ಏನು ತುಂಬಿಸ್ತಾ ಇಲ್ಲ. ವಿಧಾನಸಭೆಯಲ್ಲಿ ತೋರಿಸಿ ಎಲ್ಲರ ಜೊತೆ ಮನ್ನಣೆ ಮಾಡಿಕೊಂಡು ನಾವು ಇದನ್ನು ತಪ್ಪಿಸ್ತಾ ಇದ್ದೀವಿ. AP ಅವ್ರು ಹೇಳಿದ್ರು ಗಂಜಿ ಕೇಂದ್ರ ಅಂತ ಮಾಡ್ಕೊಳ್ತಾ ಇರೋರು BJP ಅವರು. ಹಿಂಬಾಗಿಲು ಮುಂದೆ ಲೆಟರ್ ತಗೊಂಡು ಸೈನ್ ಮಾಡಿಸ್ಕೊಂಡು ಹೋಗ್ತಾ ಇಲ್ಲ ಸರ್. ಯೋಜನಾ ಅನುಷ್ಠಾನ ಕಮಿಟಿ ಅಂತ ಸ್ಟೇಟ್ ಲೆವೆಲಲ್ಲಿ HM ರೇವಣ್ಣ ಅಪಾಯಿಂಟ್ ಮಾಡಿದ್ದೀವಿ. ಆ ಮುಖಾಂತರ 5 ಜನ ಅಷ್ಟೇ, 4101 ಕಾರ್ಯಕರ್ತರಿಗೆ ಅಷ್ಟೇ ಇದರಲ್ಲಿ ಬೆನಿಫಿಟ್ಟು. ಬೇರೆ ಯಾರು ಲಕ್ಷಾಂತರ ಕಾರ್ಯಕರ್ತರು ಇದ್ದೀವಿ, ಯಾರಿಗೂ ಇಲ್ಲ. ಒಂದು ಮೀಟಿಂಗ್ ಅಟೆಂಡ್ ಆದರೆ 2 ತಿಂಗಳಿಗೆ ಒಂದು ದಿನ ಸಭೆ ಸೇರಿದ್ರೆ 1000 ಚಿಲ್ಲರೆ 25 ಕೋಟಿ ಒಪ್ಕೊಂತೀವಿ. ಆದರೆ ಇವ್ರಿಗೆ ಕಾಮಾಲೆ ಕಣ್ಣವರು ಬರೀ ವಿರೋಧಿಸ್ಕೊಂಡೆ ವಿರೋಧ ಪಾರ್ಟಿಲೇ ಇರಬೇಕು. ಸಾಮಾನ್ಯವಾಗಿ ನೀವು ಇದನ್ನ ಮೀಡಿಯಾ ಮುಖಾಂತರ ತಂದಿದ್ದೀರಾ. ಅವರು BJP ಅವ್ರಿಗಾಗಲಿ ವಿರೋಧ ಪಕ್ಷದವ್ರಿಗೆ ಇದ್ರ ಅರಿವೇ ಇಲ್ಲ. ನೆನ್ನೆಯಿಂದ ಅವರು ಬಬ್ಬೆ ಹೊಡಿತಾ ಇದ್ದಾರೆ ಅಷ್ಟೇ. ನಾನೇನು ಹೇಳಕ್ ಬರ್ತಾ ಇದ್ದೀನಿ ಸರ್, ನಮ್ಮ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಮ್ಮ ಅನುಷ್ಠಾನ ಕಮಿಟಿ ಇದನ್ನು ಮುಂದುವರಿಸುತ್ತೆ. ಅವ್ರ ಕೈಲಿ ತಾಕತ್ತಿದ್ರೆ BJP ತಾಕತ್ತಿದ್ರೆ ನಿಲ್ಲಿಸ್ಲಿ. ಸತತವಾಗಿ ಅವರಿಗೆ ತಾಕತ್ತಿಲ್ಲ, ಅದು ಸಮರ್ಥ ವಿಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇದೀವಿ, ನಿಮಗೆ ನಿಮ್ಮ ಸರ್ಕಾರಗಳು ನಿಮ್ಮಗಳಿಗೆ ದುಡಿಯೋಕೆ ಒಳ್ಳೆ ಉದ್ಯೋಗವನ್ನು ಕಲ್ಪಿಸಿಕೊಡ್ಲಿ, ಕಂಪನಿಗಳನ್ನು ತರಲಿ, ಬೇರೆ ಬೇರೆ ಅವಕಾಶಗಳನ್ನ ಕೊಡ್ಲಿ ಅಂತ ನಾವು ಕೇಳ್ತಾ ಇರೋದು. ನಿಮಗೆ ಈ ದುಡ್ಡೇ ಅನುಷ್ಠಾನ, ಜನರ ತೆರಿಗೆ ದುಡ್ಡು ಬೇಡ. ಇನ್ವೆಸ್ಟ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ ಈ ಸರ್ತಿನೇ ಆಗಿರೋದು. ಕಳೆದ 10 ವರ್ಷ 15 ವರ್ಷದಲ್ಲಿ ಆಗದೆ ಇರೋಂಥ ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಂಡಿರೋಂಥ ಬೆಂಗಳೂರಲ್ಲಿ ನಾವು ಮಾಡಿ ತೋರಿಸಿದ್ದೀವಿ ಸರ್. ಇವಾಗ ನಾವು ಉತ್ತಿರೋದು ಇನ್ನು 3 ವರ್ಷದಲ್ಲಿ ಒಳ್ಳೆ ಬೆಳೆ ತಗೊಳ್ತಾರೆ, ನೋಡ್ತಾ ಇರಿ ಸರ್. ನಾವು ಸಶಕ್ತರಿದ್ದೀವಿ. ನಮ್ಮ ಸರ್ಕಾರ ದುರ್ಬಲ ಅಲ್ಲ. ನಾವು ಹೇಳ್ದಂತೆ ಮಾಡಿದ್ದೀವಿ. ನುಡಿದಂಥ ಸರ್ಕಾರ ಅವ್ರ ಬಬ್ಬೆ ಹೊಡಿತಾನೆ ಇರಲಿ, ನಾವು ಇದರಲ್ಲಿ ಸ್ಪಷ್ಟವಾಗಿ ಮುಂದುವರಿತೀವಿ. ಕಾರ್ಯಕರ್ತರನ್ನು ಬೆಳೆಸ್ತೀವಿ, ನಮ್ಮ ಸಂಘಟನೆ ಮಾಡ್ಕೊಳ್ತೀವಿ. ಸರ್ಕಾರ ಭದ್ರವಾಗಿರುತ್ತೆ. ಅವರು ಕಾಮಾಲೆ ಕಣ್ಣವರು ನೋಡಿದಲ್ಲ ಹೇಳ್ದಿ ನಮ್ಮನ್ನು ಟೀಕಿಸ್ಲಿ, ವಿರೋಧಿಸ್ಲಿ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಎಸ್ ಸರ್, ಯಜಮಾನ್ರೆ ಏನೋ ತೋರಿಸ್ಬೇಕಂತ ನೋಡಿ ಸರ್. ಇಲ್ಲಿ 5 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ. ಕ್ಯೂ ನೋಡಿ ಸರ್, ಇದು ಇವ್ರ ಹಣ ಬರೋಕ್ಕಿದಾನ. ಕ್ಯೂ ನೋಡ್ರಿ, ಇದು ನಿಮ್ಮ ಹಣ ಬರಕ್ಕೆ ಯಾವ್ದು ಕ್ಯೂ ಅದು ಕರೆಕ್ಟಾಗಿ ತೋರಿಸಿ. ಮತ್ತೆ ಆಮೇಲೆ ಅನ್ನಭಾಗ್ಯತೆನೆ ಬರ್ದಿಲ್ಲ, ಅನ್ನಭಾಗ್ಯ ಅಂತೆಲ್ಲ ಬರ್ದಿಲ್ಲ. ಅಂಗಡಿ ಹೆಸರು ತೋರಿಸ್ತೀನಿ ನೋಡಿ ಇಲ್ಲಿ ರೇಷನ್ ಅಂಗಡಿ ನೋಡಿ. ನೀವೇನು ಸಾಹಿತಿ ಅಂತ ಅವನು ಸರ್. ಇದು 5 ತಿಂಗಳಿಂದ ಕೊಟ್ಟಿಲ್ಲ ಅಕ್ಕಿ. ಇವ್ರು ಹಣ ಬರಕ್ಕೆ ಅನುಷ್ಠಾನ ಸಮಿತಿ ಏನ್ ಮಾಡುತ್ತೆ? ಅನುಷ್ಠಾನ ಸಮಿತಿ ಏನ್ ಕೆಲಸ ಮಾಡೋದು? ಏನು ಮಾಡಲ್ಲ. ಅವ್ರು ದುಡ್ಡು ಮಾಡಕ್ಕೆ ಅನುಷ್ಠಾನ ಸಮಿತಿಯಿಂದ ಮಾಡ್ಕೊಂಡು ನಮ್ಮಂತ ಎಷ್ಟೋ ನೂರಾರು ಜನರ ತೆರಿಗೆ ಹಣನ ಮಾಡ್ಕೊಂಡು ಇದನ್ನ ತಿನ್ನಕ್ಕೆ ಗ್ರೂಪ್ ಮಾಡ್ಕೊಂಡಿದ್ದಾರೆ ವಿನಃ ಇದು ಸರ್ಕಾರದ ಅಡಿಯಲ್ಲಿ ಮಾಡ್ತಿರುವಂತಹ ದೇಶದ್ರೋಹ ಅಂತ ಹೇಳ್ಬೋದು. ಎಸ್ ಸರ್. KSRTC-ನ ಮುಖಾಡೆ ಮಲಗಿಸಿದ್ರು ರಾಮಲಿಂಗಾರೆಡ್ಡಿ ಅವರು. ಏನಂದ್ರೆ 1500 ಕೋಟಿ ಲಾಭದಲ್ಲಿದೆ ಅಂದ್ರು. 15 ಕೋಟಿ BMTC 750 ಕೋಟಿ. KSRTC ಅನುಷ್ಠಾನ ಸಮಿತಿ ಏನ್ ಮಾಡೋದಂಗಾರೆ? ತೆಗಿಬೇಕು ಸರ್, ಮೊದಲು ತೆಗಿಬೇಕು. ಕರ್ನಾಟಕದಲ್ಲಿ ಫ್ರೀ ಕೊಡೋದು ಬಂದ್ ಮಾಡಬೇಕು. ಶಕ್ತಿ ಯೋಜನೆಯಲ್ಲಿ ನೀವು ಮಹಾರಾಷ್ಟ್ರದಲ್ಲೂ ಮಾಡಬೇಕು, ಡೆಲ್ಲಿ, ರಾಜಸ್ಥಾನ್, ಮಧ್ಯಪ್ರದೇಶ್ ನಿಮ್ಮ ಸರ್ಕಾರದ ಮಾಡಬೇಕು. ನೀವು ಅವ್ರಿಗೆ ಮಾತ್ರ ಹೇಳೋದಲ್ಲ, ಆಯ್ತಾ? ಮಾಡ್ತೀವಿ. ನಿಮ್ಮಲ್ಲಿ ಸುಳ್ಳು ಹೇಳಲ್ಲ ನಾವು. ನಿಮ್ಮಲ್ಲಿ ಸುಳ್ಳು ಸತ್ಯ ಹರಿಶ್ಚಂದ್ರು ನೀವು ಮಾಡಲೇಬೇಕು. ನಾವು ಮಾಡ್ತೀವಿ ಸರ್. ಈ ಅನುಷ್ಠಾನ ಸಮಿತಿ ಅವರಿಗೆ ಒಂದೇ ಒಂದು ರಿಕ್ವೆಸ್ಟು, ಹೇಗೆ ನಿಮ್ಮ ನಾಯಕರು ಹೇಳಿದ್ರು ಉಳ್ಳವರ ಗ್ಯಾರಂಟಿಗಳನ್ನು ತ್ಯಜಿಸಿದ್ರೆ ಒಳ್ಳೇದು ಅಂತ, ದಯವಿಟ್ಟು ಕಾರ್ಯಕರ್ತರುಗಳಿಗೆ ಕೈ ಮುಗಿದು ಬೇಡ್ಕೊತ ಇದ್ದೀವಿ. ಅದೇನು ನಿಮ್ಮ ಸರ್ಕಾರದವ್ರು ಕೊಡೋಕೆ ಹೊರಟಿದ್ದಾರೆ, ಅವ್ರೇನು ನಿಲ್ಸೋ ಥರ ಕಾಣಲ್ಲ. ನೀವೇ ವಾಲಂಟ್ರಿಯಾಗಿ ಬಿಟ್ಬಿಡಿ ದಯವಿಟ್ಟು. ವಾಲಂಟ್ರಿ ಬಿಡಿ ಅಂತಾರೆ ನಿಮಗೆ. ವಾಲಂಟ್ರಿಯಾಗಿ ನೀವೇ ಬಿಡಿ, ಅದೇ ಒಳ್ಳೇದು. ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಮೇಲೆ ಯಾಕಪ್ಪ ಕೊಟ್ಟ ಅಂತೇಳಿ ಸರ್ಕಾರ ಯೋಚನೆ ನಮ್ಗೆ ಎಷ್ಟೇ ಕಷ್ಟ ಬಂದರೂ ಗ್ಯಾರಂಟಿ ಕೊಡ್ತೀವಿ ಅಂತ. ಗ್ಯಾರಂಟಿ ಸಮಸ್ಯೆ ಆಗಿದೆ. ಮಹಾರಾಷ್ಟ್ರದಲ್ಲಿ ಪಾಪ CM ಹೇಳಿದ್ರು, ಕರ್ನಾಟಕದಲ್ಲೂ ಕೂಡ ತೊಂದರೆ ಆಗಿರೋದು ನಿಜ. ಈಗ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಮುಖ್ಯಮಂತ್ರಿ ಏನು ಹೇಳಿದ್ರು, ತೆಲಂಗಾಣ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಏನು ಹೇಳಿದ್ರು, ಆದರೂ ಬುದ್ಧಿ ಬಂದಿಲ್ಲ. ಬಹುಮತ ಇದೆ, ತಲೆ ತಿರುಗ್ತಾ ಇದೆ. ಆದರೆ ಈ ಅನುಷ್ಠಾನ ಸಮಿತಿ ಅಂತ ಏನು ಹೇಳಿದರೆ
ಕಾಂಗ್ರೆಸ್ಸಿನ ಶಾಸಕರೇ ನಮ್ಮ ಸರ್ಕಾರ ಎಂತ ಅನಿಷ್ಟ ಸಮಿತಿ ಮಾಡ್ತು ಅಂತೇಳಿ ನೊಂದೋಗ್ತಾರೆ. ಈಗ ಗ್ಯಾರಂಟಿ ಕೊಟ್ಟು ನೊಂದೋಗ್ಬಿಟ್ಟಿದ್ದಾರೆ. ಆದರೆ ಅನುಷ್ಠಾನ ಸಮಿತಿ ಮಾಡಿ ನಮ್ಮ ಸರ್ಕಾರದವರಂತೆ ಏನು ಅನಿಷ್ಟ ಸಮಿತಿ ಮಾಡಿದ್ರಪ್ಪ, ಜನಗಳಿಗೂ ನಮ್ಮದಿ ಇಲ್ಲ, ನಮಗೂ ನಮ್ಮದಿ ಇಲ್ಲ, ಇದು ಅನಿಷ್ಟ ಸಮಿತಿ ಮಾಡಬೇಡಿ ಅಂಥೇಳಿ ಅವ್ರ ಸರ್ಕಾರದ ಶಾಸಕರೇ ಹೇಳೋ ಕಾಲ ಬರುತ್ತೆ. ಕಾಯ್ಕೊಂಡಿರಲಿ, ಉಪ್ಪು ತಿಂದವ್ರು ನೀರು ಕುಡ್ತಾರೆ. ಈಗ ಅನುಷ್ಠಾನ ಸಮಿತಿಯವ್ರಿಗೆ ದುಡ್ಡು ಕೊಡಲಿ ದುಡ್ಡನ್ನ ಅನುಷ್ಠಾನ ಸಮಿತಿಯವ್ರು ದುಡ್ಡು ಕೊಡಲಿ. ಯಾವ ರೀತಿ ಕೊಡ್ಬೇಕಂದ್ರೆ ಈಗ ನಿಮ್ಮ 130 ಜನ MLA ಗಳಿದಾರಲ್ಲ, ಅವರ ಅಮೌಂಟಲ್ಲಿ ಬರೀ 20 ಸಾವಿರ ಕೊಟ್ಟರೆ ನಿಮ್ಮ ದುಡ್ಡು ಸರಿ ಹೋಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಸರ್ಕಾರ ದುಡ್ಡನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಆ ದುಡ್ಡನ್ನು ಅಲ್ಲ, ಸರ್ಕಾರ ದುಡ್ಡನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಾ? ನಿಮ್ಮ MLA ಅಮೌಂಟಲ್ಲಿ ಕೊಡಿಯಲ್ಲ. ಈಗ ನಿಮ್ಮ MLA ಸಂಬಳದಲ್ಲಿ 60,000 ಸಂಬಳ ಬರುತ್ತೆ. ಮಿನಿಸ್ಟ್ರಿಗಳ ಹತ್ರ ಕೊಡಕ್ಕೆ ಅಲ್ಲ, ಮಿನಿಸ್ಟ್ರಿಗಳ ಹತ್ರ ಕೊಡಿ. ನಿಮ್ಮ MLA ನಿಮ್ಮ MLA ಇಲ್ಲ ಅಂದ್ರೆ ನೀವು ನಿಮ್ಮ ಬಿಜೆಪಿ ಲೀಡರ್ಸ್ ಹೇಳಿ ಕೊಟ್ಬಿಡತ್ಲ, ಅವ್ರು ಬದುಕಬಿಡ್ಲಿ. ಅಲ್ಲ, ನಾವೇ ಕೊಡೋಣ ಸರ್. ಈಗ ಅವರೆಲ್ಲ ಸಂಬಳ ಜಾಸ್ತಿ ಮಾಡ್ಕೊಂಡಿದಾರ. ಅವ್ರ ಸಂಬಳ ಈಗ ನಮ್ಮ ಕಾರ್ಯಕರ್ತರಿಗೆ ಏನಾದ್ರು ಕೊಡ್ತಾ ಇದಾರ? ಯಾರ ಕಾರ್ಯಕರ್ತರಿಗೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಲುಪ್ತಾ ಇದೆ ಅದು. ನೀವು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ. ಗ್ಯಾರಂಟಿ ಬಿಜೆಪಿ ಕಾರ್ಯಕರ್ತರು ಯಾರು ಯೂಸ್ ಮಾಡ್ತಿಲ್ಲ. ಬಿಜೆಪಿ ಕಾರ್ಯಕರ್ತರು ಯೂಸ್ ಮಾಡ್ತಾ ಇದಾರೆ. ಬಡವರು ಹಳ್ಳಿಲೆಲ್ಲ ಯೂಸ್ ಮಾಡ್ತಾರೆ. ಅದು ತಪ್ಪಲ್ಲ. ಗ್ಯಾರಂಟಿ ನಿಲ್ಲಿಸಿ ಅಂತ ನೀವು ಹೇಳಿ ಬಿಜೆಪಿ ಬಿಜೆಪಿ ಯಾರು ಟ್ಯಾಕ್ಸ್ ಕಟ್ಟಲ್ವಾ? ಬಿಜೆಪಿ ಯಾರು ಟ್ಯಾಕ್ಸ್ ಕಟ್ಟಲ್ವಾ? ಎಲ್ಲ ಕಟ್ತಾರೆ. ಕಾಂಗ್ರೆಸ್ ಅವ್ರು ಅಷ್ಟೇ ಕಟ್ತಾರ. ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಅಂತ ಯಾಕೆ? ಬಡವರಲ್ವಾ? ಬಡವರು ಎಲ್ಲರಿಗೂ ತಲುಪ್ತಾ ಇದೆ. ಆದ್ರೆ ಅನುಷ್ಠಾನ ಕಾರ್ಯಕರ್ತರು ಬಡವರು ಇರ್ಬೋದು. HM ರೇವಣ್ಣ ಅವರೆಲ್ಲ ತುಂಬಾ ಬಡವರು ಇದಾರೆ. ಆಯ್ತು, ಈಗ ಕಾರ್ಯಕರ್ತರಿಗೆ ದುಡ್ಡು ಕೊಡ್ಲಿ. ನಿಮ್ಮ MLA ಮಂತ್ರಿಗಳು ಸಂಬಳದಲ್ಲಿ ಕೊಡ್ರಿ. ಸರ್ಕಾರ ದುಡ್ಡು ಯಾಕೆ ಹಾಳು ಮಾಡ್ತಾ ಇದ್ರಿ? ಸರ್ಕಾರ ದುಡ್ಡು ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಒಳ್ಳೆ ಜನಪ್ರಯೋಜನಗಳಿಗೆ ಹಾಕ್ರಿ ಅದನ್ನ ದುಡ್ಡನ್ನ. ಅನುಷ್ಠಾನ ಮಾಡಿದಾರಲ್ಲ ಇವ್ರುಗಳಿಗೆ ಇವರೆಲ್ಲರೂ ಸುಮ್ಮನೆ ದುಡ್ಡು ಇಸ್ಕೊಂಡು ಆರಾಮಾಗಿ ಮನೇಲಿ ಇರೋ ಅಂತೀವ್ರು. ಯಾರು ಕೆಲಸ ಮಾಡೋ ಅಂತೀವ್ರಲ್ಲ, ಅಧಿಕಾರಿಗಳಿಲ್ವಾ? ನನ್ನ ಮನೆ ಅವರು ಕಷ್ಟದಲ್ಲಿದ್ದಾರೆ. HM ರೇವಣ್ಣಿಂದ ಹಿಡಿದು ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಲ ಮಾಡಿದಾರಲ್ಲ, ಪಾಪ ಅವರೆಲ್ಲ ಜಾಸ್ತಿ ಮಾಡ್ಕೊಂಡು ಹೌದೌದು ಎಂಜಾಯ್ ಮಾಡ್ಕೊಂಡು ಕಾರ್ಯಕರ್ತರಿಗೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೋತಾ ಇದ್ದಾರ. ನಮ್ಮ ದುಡ್ಡು ಅವತರಣ ಕೂಟ ಮಾಡ್ಕೊಂಡು ನನ್ನ ಮನೆ ಹತ್ರಕ್ಕೆ ಯಾರಾದರೂ ಅನುಷ್ಠಾನದವ್ರು ಬರಲಿ, ಸರಿಯಾಗಿ ನಮ್ಮ ಪಕ್ಷದ ಸಿಂಬಲ್ ಇದೆಯಲ್ಲ ಅದನ್ನ ಎತ್ಕೊಂಡು ಕಳಿಸ್ತೀನಿ. ನೀವೇನು ಅಧಿಕಾರಿಗಳ ಯಾರು ಅಂತ ಕೇಳ್ಕೊಳ್ಳಿ. ನಿಮಗೆ ಆಪ್ ಸಿಂಬಲ್ ಹೊಡಿತಾರಂತೆ, ಹುಷಾರು. ಯಾರಾದ್ರೂ ಅನುಷ್ಠಾನದಿಂದ ಬಂದ್ರೆ ಯಾಕೆ ಕರೆಕ್ಟ್ ಆಗಿ ಒಂದು ಡೇಟ್ ಇಟ್ಕೋಬೇಕು ಸರ್ಕಾರ. ಇಂಥ ಡೇಟ್ ಕರೆಕ್ಟ್ ಆಗಿ ಎಲ್ಲರಿಗೂ. ನಿಮಗೆ ಎಷ್ಟು ಕೆಜಿ ಅಕ್ಕಿ ಬರುತ್ತೆ? 15 kg ಕೊಡ್ಬೇಕು. ಕೊಡ್ತಾ ಇಲ್ಲ ನಮ್ಮ ಡಿಪೋ ಅವರು. 10 kg ಅಂತ ಸುಳ್ಳು ಹೇಳ್ತಾರೆ. ಅದ್ರಲ್ಲೂ 2 kg ಕಡಿಮೆ ಮಾಡ್ತಾರೆ. ಈಗ ಏನಂತ ಹೇಳಿದ್ರೆ ಗ್ಯಾರಂಟಿ ಸ್ಕೀಮಲ್ಲಿ ಗೃಹಲಕ್ಷ್ಮಿ ಅಂತ 3 ತಿಂಗಳಿಂದ ಕೊಟ್ಟಿಲ್ಲ. ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತೆ, ಕೊಡ್ತಾರೆ, ಡೋಂಟ್ ವರಿ. ಎಲೆಕ್ಷನ್ ಟೈಮಲ್ಲಿ ಕೊಟ್ಬಿಟ್ಟು ಎಸ್ ಸರ್. ಸರ್, ಇವತ್ತು ಬಿಜೆಪಿ ಸರ್ಕಾರದವರು ಕರ್ನಾಟಕದ ಸಾಲ ಮಾಡಿ ಮಾನ ತೆಗೆದ್ರು, ಕಾಂಗ್ರೆಸ್ ಅವರು ಮರ್ಯಾದೆ ತೆಗೆದ್ರು. ಇವೆರಡು ಪಕ್ಷಗಳು ಸೇರಿ ಕರ್ನಾಟಕದ ಮಾನ ಮರ್ಯಾದೆ ತೆಗೆದಿದೆ ಅಂತ ಹೇಳ್ತಿದ್ದೀನಿ ನಾನು ಇವತ್ತು. ಎಸ್ ಸರ್. ರಾಜ್ಯದ ಸಾಲ 7 ಲಕ್ಷ ರೀಚ್ ಆಗಿದೆ. ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ. ಇವರಿಗೆ DK ಶಿವಕುಮಾರ್ಗೆ ಪವರ್ ಬೇಕು, ಸಿದ್ದರಾಮಯ್ಯವ್ರಿಗೆ ಕುರ್ಚಿ ಬೇಕು, ಜನಗಳಿಗೆ 3 ಪಗ್ನಾಮ ಹಾಕಬೇಕು. ಇದು ಇವ್ರ ಕರ್ತವ್ಯ. ಇದಕ್ಕೆ ಸರ್ಕಾರ ಹೋಗ್ಬೇಕು, ಸರ್ಕಾರ ತೊಲಗಬೇಕು. ಆಮ್ ಆದ್ಮಿ ಬರ್ಬೇಕಂತ. ಆಮ್ ಆದ್ಮಿನೇ ಬರಬೇಕು. ಪ್ರಾಮಾಣಿಕ ಪಕ್ಷ ಆಮ್ ಆದ್ಮಿ ಪಾರ್ಟಿ. ಮತ್ತೆ ಡೆಲ್ಲಿ ಇಲಾಖೆಲ್ಲ ನಿಮ್ಮವರೆಲ್ಲ ಅಪಕಾರ್ಯಗಳನ್ನು ಜೈಲಿಗೆ ಹೋದ್ರು, ಅದೆಲ್ಲ ಅಧಿಕಾರ ಕಳ್ಕೊಂಡ್ರು. ಅದೆಲ್ಲ ಬಿಜೆಪಿ ಮಾಡಿದ ಷಡ್ಯಂತ್ರ, ಅದು ಗೊತ್ತಾಗಿದೆ. ಆಮ್ ಆದ್ಮಿ ಒಂದೇ. ಇದು ನಾವು ಪ್ರಾಮಾಣಿಕವಾಗಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಮಾಡಿದ್ರಿ. ಆಮೇಲೆ ನೀವು ಏನ್ ಕರಪ್ಷನ್ ಮಾಡಿದ್ರಿ ಅಂತ ಜಗತ್ತಿಗೆ ಗೊತ್ತು. ನಿಮ್ಮ ಹಣೆ ಬರ ಗೊತ್ತು ಬಿಡಿ. ಜಗತ್ತಿಗೆ ಗೊತ್ತಿದೆ ಆಮ್ ಆದ್ಮಿ ಏನ್ ಮಾಡಿದೆ. ಎಣ್ಣೆ ಮಾರ್ಕೊಂಡು ಇವತ್ತು ಟೈಟ್ ಹಾಕ್ಬಿಟ್ಟು ಮನೇಲಿ ಮಾಡ್ಕೊಂಡಿದ್ದಾರೆ ಕೇಜ್ರಿವಾಲ್ ಅವರು. ಅವತ್ತು ಸರ್ಕಾರ ಟೈಮಲ್ಲಿ ಹುಳ್ಳಿ ಎಣ್ಣೆ ಹೊಡ್ಕೊಂಡು ಇದ್ರು. ಇವತ್ತು ಟೈಟ್ ಆಗಿ ಮನೇಲಿ ಮಾಡ್ಕೊಂಡಿದ್ದಾರೆ ಕೇಜ್ರಿವಾಲ್. ಎಣ್ಣೆ ಹೊಡೆದ್ ಇವತ್ತು ಎಣ್ಣೆ ಹೊಡೆದ್ಬಿಟ್ಟು ಮನೇಲಿ ಟೈಟ್ ಮಾಡ್ಕೊಂಡಿರೋ ಕೇಜ್ರಿವಾಲ್ ಅವ್ರ ಕಾರ್ಯಕರ್ತರು ರೋಡಲ್ಲಿ ಬಿಟ್ಟಿದ್ದಾರೆ. ಯಾಕ್ರಿ ಅವ್ರ ನಾಯಕರು ಹಿಂಗಂತಿರಲ್ರಿ ಪಾಪ ಅವ್ರ ಎದುರಿಗೆ ಇರೋದು ಕಾರ್ಯಕರ್ತರನ್ನ ರೋಡಲ್ಲಿ ಬಿಟ್ಟು ಟೈಟಾಗಿ ಮನೇಲಿ ಮಾಡ್ಕೊಂಡಿದ್ದಾರೆ. ಅವರು ಗೆಲ್ಲಕ್ಕಾಗ್ತಾ ಇಲ್ಲ. ಇವತ್ತು ಕೇಜ್ರಿವಾಲ್ ಗೆಲ್ಲಕ್ಕಾಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕರ್ನಾಟಕದಲ್ಲಿ ಒಂದು ಸೀಟು ಗೆಲ್ಲಕ್ಕಾಗಲ್ಲ ಅವ್ರ ಕೈಯಲ್ಲಿ. ಇದು ಬಿಜೆಪಿ ಅವ್ರು ಏನು ಮಾಡಿದ್ದಾರೆ ಅಂತ ನಮ್ದೆಲ್ಲ ಕಾಪಿ ಮಾಡ್ಕೊಂಡು ಡೆಲ್ಲಿ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಕರ್ನಾಟಕ ಬಿಜೆಪಿ ನಿಮಗೂ ಇಲ್ಲ, ಅವ್ರಿಗೂ ಇಲ್ಲ. ನೋಡಿ ಸ್ವಾಮಿ, ನಾವಾರು ಕರ್ನಾಟಕದಲ್ಲಿ ಇಷ್ಟು ಜನಕ್ಕೆ ಮರ್ಯಾದೆ ನಮಗೆ ಸ್ವಲ್ಪ ಕೊಟ್ಟಿದ್ದೀವಿ. ಇವ್ರು ಬಿಜೆಪಿ ಅವ್ರು ಏನು ಕೊಟ್ಟರು? 15 ಸಾವಿರ ಆಗ್ತಿದ್ರು. ಇಲ್ಲ ಕೆಲಸ, ಯುವಕರಿಗೆ ಕೆಲಸ ಇಲ್ಲ. ಆಮೇಲೆ ನಿಮ್ಮ ಅನುಷ್ಠಾನ ಸಮಿತಿ ಅಂತ ಹೇಳ್ರಿ, ನೀವೆಲ್ಲ ಹೇಳ್ರಿ, ನಿಮ್ಮ ಮಿನಿಸ್ಟ್ರಿಗೆ ಹೇಳಿ ಅವ್ರ ಜೋಬಿಂದ ಹಾಕ್ಸಿ. ಯಾರ ಜೋಬಿಂದನೂ ಹಾಕಿಲ್ಲ, ಯಾವ ಪಕ್ಷದ ಜೋಬಿಂದ ಹಾಕಿಲ್ಲ. ಸರ್ಕಾರದ ದುಡ್ಡನ್ನ, ಜನರ ದುಡ್ಡನ್ನ ಜನರಿಗೆ ಕೊಡ್ತೀವಿ ಅಷ್ಟೇ ನಾವು.
ಸರ್ ಇವಾಗ ವಿರೋಧ ಪಕ್ಷದವ್ರು ಟೀಕೆ ಮಾಡಬೇಕು ಮಾಡ್ಕೊಳ್ಳಿ. ಅವ್ರಿಗೆ GST ಬಗ್ಗೆ ಮಾತಾಡೋಕ್ಕೆ MP ಗಳಿಗೆ ದಮ್ಮಿಲ್ಲ, ತಾಕತ್ತಿಲ್ಲ, ಮಿನಿಸ್ಟ್ರುಗಳಿಗೂ ತಾಕತ್ತಿಲ್ಲ. ಇದೇ BJP ಸರ್ಕಾರದಲ್ಲಿ ಉತ್ತರ ಭಾರತದವರು ಸಮೃದ್ಧಿಯಾಗಿ ಬೆಳೀತಾ ಇದ್ದಾರೆ, ದಕ್ಷಿಣ ಭಾರತದವರು ನಾವು ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಅವ್ರಿಗೆ ಗಮನ ಹರಿಸಲ್ಲ. AAP ಅವ್ರಿಗೆ ಡೆಲ್ಲಿಲಿ ಪರ್ಕೆಲ್ ಹೊಡೆದು ಜನ ಮೂಲೆಯಲ್ಲಿ ಕುಣಿಸಿದ್ದಾರೆ. ಇದೇ BJP ಅವರು 66 ಸ್ಥಾನದಲ್ಲಿ ಕೂತಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಗೆ ಬರ್ತಾರೆ. ಇದಕ್ಕೊಂದು ಉದಾಹರಣೆ, ನಿನ್ನೆ ನಮ್ಮ DK ಶಿವಕುಮಾರ್ ಅವರು 5 ವರ್ಷ ಪೂರೈಸಿರೋದಕ್ಕೆ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಒಂದು ಔತಣಕೂಟ ಮಾಡಿದ್ದಾರೆ. ಅದರ 2 MLAಗಳು ST ಸೋಮಶೇಖರ್ ಹೆಬ್ಬಾರ್ ಅವರು ಔತಣಕೂಟಕ್ಕೆ ಬಂದಿದ್ದಾರೆ. ಅಂದ್ರೆ ಏನ್ ಅರ್ಥ? ಕಾಂಗ್ರೆಸ್ ಮೇಲೆ ಒಲವು ಇದೆ. BJP ಅವರು ಕಾಂಗ್ರೆಸ್ ಬಂದಿದ್ದಾರೆ. ನಮ್ಮ ಅನುಷ್ಠಾನಗಳು ಜನರಿಗೆ ತಲುಪಿದೆ. ಅವ್ರವ್ರ ಕ್ಷೇತ್ರದಲ್ಲಿ BJP ಕ್ಷೇತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅನುಷ್ಠಾನ ಬಂದಿರೋದಕ್ಕೆ ಕಣ್ಣು ತೆಗ್ದಿದೆ. ನಾವು MLAಗಳು ಗೆದ್ದೇ ಗೆಲ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗಿ ಬಂದಿದ್ದಾರೆ. ದೇಶದಲ್ಲೇ ಮದ್ಯ ಮಾರಾಟದ ಬೆಲೆ 83% ಹಾಕಿರೋದು ಕರ್ನಾಟಕನೇ. ಇನ್ಯಾವ ದೇಶದಲ್ಲೂ ಇಲ್ಲ. ನೀವು ಕುಡಿಯಲ್ಲ ಬಿಡಿ, ಟೆನ್ಷನ್ ಆಗಬೇಡಿ. ಇಲ್ಲ ಹೇಳಿದ್ದು ಕುಡಿಯೋರಿಗೆ. ನಿಮ್ಗೆ ಬೇಜಾರಾಗ್ತಿದೆ ಟ್ಯಾಕ್ಸ್ ಹಾಕಿರೋದು? ಸರ್ ಟ್ಯಾಕ್ಸ್ ಎಲ್ಲ ಅಹಿಂದ ನಾಯಕರಾದ ಸಿದ್ದರಾಮಯ್ಯನವರು ರಾಜ್ಯದ ಹೊರೆ ಮಾಡಿದ್ದಾರೆ. 4 ಲಕ್ಷ ನೀವು ಕೇಂದ್ರದಲ್ಲಿ ಎಷ್ಟು ಲಕ್ಷ ಸಾಲ ಮಾಡಿದ್ರೆ ಗೊತ್ತಲ್ಲ? ನೀವು ಅವ್ರದ್ದು ಇರೋದು, ಅವ್ರು ಇವ್ರದ್ದು ಇರೋದು. ಏನಂದ್ರೆ ಇಲ್ಲಿ ಆಗ್ತಿರೋ ಗ್ಯಾರಂಟಿ ಯೋಜನೆಯಿಂದ ಆಗ್ತಿರುವಂತ ಅನ್ಯಾಯ ಜನಗಳಿಗೆ, ಅನ್ಯಾಯ ಆಗ್ತಿರೋದು ಜನಗಳಿಗೆ. ಗ್ಯಾರಂಟಿ ನಿಲ್ಲಿಸಿ ಅಂತ ನಿಮ್ BJP ನಾಯಕರಿಗೆ ಹೇಳಿ ಒಂದು ಹೋರಾಟವನ್ನು ಮಾಡಿ. BJP ಒಂದು ರಾಜ್ಯಾದ್ಯಂತ ಹೋರಾಟ ಮಾಡಿ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ ನೀವು ಹೇಳಿದ ಅನ್ಯಾಯ ಆಗ್ತಿದೆ ಅಂದ್ರಲ್ಲ. ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಇವರು ಬಂದಿದ್ದಾರೆ. ಆಯ್ತು, ಇಡೀ BJP ನೀವೊಂದು ಅಡ್ವೈಸ್ ಮಾಡಿ ನಿಮ್ಮ ನಾಯಕರುಗಳಿಗೆ, ವಿಪಕ್ಷ ಅಲ್ವಾ, ರಾಜ್ಯದಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅದು ಮಾಡಕ್ಕಾಗಲ್ಲ. ಎಲ್ಲಾ ರೀತಿಯ ಹೋರಾಟಗಳು ಮಾಡ್ತಾ ಇದೀವಿ. ನೋಡ್ತೀನಿ ಯತ್ನಾಳ್ದು ಹೋರಾಟ, ವಿಜೇಂದ್ರ ಹೋರಾಟ, ಅಶೋಕ್ ಹೋರಾಟ, ನಿಮ್ಮ ಹಾರಾಟ ಚೀರಾಟ ನೋಡಿದೀವಿ. ಅದಕ್ಕೆ ಕಾಂಗ್ರೆಸ್ ಅವ್ರು ಆಡಿದ್ದೇ ಆಟ. ಗ್ಯಾರಂಟಿ ಯೋಜನೆ ಕೊಡಬೇಕು, ಬೇಡ ಅಂತಲ್ಲ. ಅರ್ಹರಿಗೆ ಕೊಡಬೇಕು, ಅರ್ಹರನ್ನು ಹುಡುಕ್ಬೇಕು. ಬಡತನದಲ್ಲಿ ನಿಜವಾಗಿ ಬಡತನ ಕರೆಕ್ಟಾಗಿ ಹೇಳಿದ್ರೆ ಕೊಡಬೇಕು, ಬೇಡ ಅಂತಲ್ಲ. ಸರ್ಕಾರ ಅವರನ್ನ ಮೇಲ್ ತರಬೇಕು. ಸರ್ ಗ್ಯಾರಂಟಿ ಇಲ್ಲ. ನಿಲ್ಲಿಸಿ ಅಂತ ಹೇಳಿ ನಿಮ್ಮ ನಾಯಕರುಗಳು, ವಿಜೇಂದ್ರ ಅವ್ರಿಗೆಲ್ಲ ಹೇಳಿ ಹೋರಾಟ ಮಾಡಕ್ಕೆ ಹೇಳಿ. ಮಾಡೋಣ ಸರ್, ಮಾಡ್ತಾರೆ ನೋಡಿ. ಗ್ಯಾರಂಟಿ ನಿಲ್ಲಿಸ್ತಾರಂತ ಅವ್ರು ಬಿಡಲ್ಲ. ಕಾಂಗ್ರೆಸ್ನವರು ಯಾರೋ ಸ್ನೇಹಿತರು ಹೇಳ್ತಿದ್ರು ಅಂತ ಬಡವ್ರಿಗೆ ಕೊಡ್ಲಿ. ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಶ್ರೀಮಂತರನ್ನು ಬಡವರು ಮಾಡಬೇಡಿ. ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಶ್ರೀಮಂತರನ್ನು ಬಡವರು ಮಾಡಬೇಡಿ ಅಂತ ಬಡವ್ರಿಗೆ ಕೊಡಿ. ಸರ್ ರಾಜ್ಯದಲ್ಲಿ ಇವರು ಬರೀ 5 kg ಅಕ್ಕಿ ಕೊಟ್ರೆ ಯಾರ ಹೊಟ್ಟೆನೂ ತುಂಬಲ್ಲ. ಅವಶ್ಯಕತೆ ಒಂದು 25 kg ಕೊಡಿ ಅಂತ ಅಡ್ವೈಸ್ ಮಾಡ್ತಾರೆ. ಕೊಡಿ ಯಾರು ಬೇಡ ಅಂದಿದ್ದು. ಅದರ ಜೊತೆಗೆ ಇವರು ಪ್ರತಿನಿತ್ಯ ಬಳಕೆಗಾಗಂತ ಬೇಳೆ, ಎಣ್ಣೆ, ಹಿಂಗಾದ್ರೆ ದೇಶ ಎಲ್ಲರೂ ಅಕ್ಕಿ ಕೊಡಿ ಫ್ರೀ ಅಂದ್ರೆ ದುಡಿಯುವ ಕೈಗಳಿಗೆ ಕೆಲಸ ಕೊಡ್ಬೇಕ್ರಿ. ಬಡವ್ರನ್ನಾಗೆ ಮಾಡ್ಬೇಕ್ರಿ. ನೀವು ಈ ತರ ಯುವಕರಾಗಿ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಇರಾಗಂಟ ಸಾಧ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರಾಗಂಟ ಅದೆಲ್ಲ ಸಾಧ್ಯ ಇಲ್ಲ. ಯಾವ ಕೆಲಸ ನೋಡಿದ್ರೆ ನಿಮ್ಮ BJP ಸರ್ಕಾರ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂತ ನಮ್ಮ ಸರ್ ದಯವಿಟ್ಟು ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಒಂದು ಹೆಚ್ಚಿನ. ಆಯ್ತಾಯ್ತು, ದಯಮಾಡಿ. ಯುವ ನಿಧಿಗಳಂತೂ 0 ಆಗ್ಬಿಟ್ಟಿದೆ. ಎಣ್ಣೆ ಪಾರ್ಟಿ ಅಂದ್ರು ನಮ್ಮ ಪಕ್ಷನ. ಅವ್ರ ಪಕ್ಷದವ್ರು ಮೊನ್ನೆನೇ ಹೇಳಿದ್ರು, ರಾಜಣ್ಣ ಅವರು 2 ಪೆಗ್ ಹಾಕೊಂಡು ಬಂದಿದ್ದೀನಿ ಅಂತ. ರಾತ್ರಿ ಆದ್ರೆ ಬಂಡೆ ಅಳ್ಳಾಡುತ್ತೆ ಅವ್ರ ಪಕ್ಷದ. ಅದು ಗೊತ್ತಿಲ್ವೇನೋ ನಮ್ಮ ಪಕ್ಷಕ್ಕೆ. ನೀವು ಮನಸ್ಸಿಗೆ ಹಚ್ಕೋಬೇಡಿ ದಯಮಾಡಿ. ಸರ್ ಇದು ಅನುಷ್ಠಾನ ಏನು ನಿನ್ನೆ ಪಾರ್ಟಿ ಏನು ಕೊಟ್ಟಿದ್ರು DK ಶಿವಕುಮಾರ್ ಅವರು, ನಿನ್ನೆ ಕಾಂಗ್ರೆಸ್ ಅವರು ಹೋಗಿದ್ರು. ಇವತ್ತು ಉಳಿದಿದ್ದು ತಿನ್ನಕ್ಕೆ BJP ಅವ್ರ ಮನೆಗೆ ಹೋಗ್ತಾರೆ. ಇವೆರಡೂ ಪಕ್ಷಗಳು ಒಂದೊಂದಾಗಿರ್ತವೆ, ಒಟ್ಟಿಗೆ ಸೇರ್ಕೊಂಡು ರಾತ್ರಿ ಪಾರ್ಟಿ ಮಾಡ್ತವೆ. ನೋಡಿ, ಇದು ಎಷ್ಟು ಬೇಜವಾಬ್ದಾರಿ ಸರ್ಕಾರ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಇಂದಿನ ಆಯವ್ಯಯದಲ್ಲಿ ಅಂದರೆ ಅಬಕಾರಿಯ ಆದಿಕ 40,000 ಕೋಟಿ ಅಂತ ತೋರಿಸಿದ್ರು. ಯಾಕಂದರೆ ಇವಾಗ ಪ್ರೆಸೆಂಟ್ 20,000 ಕೋಟಿ ಇದೆ. ಮುಂದಿನ ವರ್ಷದಲ್ಲಿ 40,000 ಕೋಟಿ ಆಗುತ್ತಂತೆ. ಅಂದರೆ ರಾಜ್ಯದ ಜನರನ್ನು ಕುಡುಕರಾಗಿ ಮಾಡಬೇಕು ಅಂತ ಹೊರಟಿದೆ ಸರ್ಕಾರ. ಯಾವ ಆದಿಕದಲ್ಲಿ ಬೆಳಿಬೇಕು, ಯಾವ ಆದಿಕಕ್ಕೋಸ್ಕರ ಹೋರಾಟ ಮಾಡ್ತಾ ಇದೆ. ಎಲ್ಲಿ ನೀವು ಆದಿಕ ಮಾಡಬೇಕು, ಎಲ್ಲಿ ಸೋರಿಕೆ ಇದೆ ತಡಿಬೇಕು. ಮುಖ್ಯಮಂತ್ರಿ ಕೂಡ ಮನೇಲಿ ಹೋಗಿ ಮಾಡ್ಕೊಂಡಿರೋರು ಇವ್ರು ಮುಖ್ಯಮಂತ್ರಿ. ಇವರು ಅಬಕಾರಿ ಬಗ್ಗೆ ಮಾತಾಡ್ತಾರೆ. ನಾಚಿಕೆ ಮಾನ ಮಾಡೋದಿಲ್ಲ ಆಮ್ ಆದ್ಮಿ ಪಾರ್ಟಿಗೆ. BJP ಅವ್ರಿಗೆ ಮತ್ತು AAP ಕೆಲಸ ಇಲ್ಲ ಸರ್. ಅದಕ್ಕೂ ಹೊಟ್ಟೆ ಉರಿ ಪಡ್ತಾ ಇದ್ದಾರೆ. ಒಳ್ಳೆ ಕೆಲಸ. ಅಬಕಾರಿ ಬಗ್ಗೆ ಮಾತಾಡಕ್ಕೆ AAPಗೆ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ BJPಗೆ ನೈತಿಕತೆನೇ ಇಲ್ಲ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಜನಮನದಲ್ಲಿ ಹಾಜರಾಗ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.